ಹಾಯ್ ಹಲೋ ನಮಸ್ತೆ ರೀ. ವೆಲ್ಕಮ್ ಟು ಅಲ್ಗೋರಿದಮ್ಸ್ 365. ಇವತ್ತೊಂದು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್ ಅನ್ಬೋದು. ಆಪ್ಟಿಟ್ಯೂಡ್ ಮಾಡೋರಿಗೆ ಈ ರೂಲ್ಗಳು ಗೊತ್ತಿರಲೇಬೇಕು. ಇವು ಏನು ರೂಲ್ಸ್ ಅಂತಂದ್ರೆ ಡಿವಿಸಿಬಿಲಿಟಿ ರೂಲ್ಸ್. ಯಾವುದೇ ಒಂದು ಸಂಖ್ಯೆ ಕೊಟ್ಟರು ನಿಮ್ಗೆ ಅದನ್ನು ಡಿವೈಡ್ ಮಾಡಿದ ಇಮ್ಮಿಡಿಯೇಟಾಗಿ ಅದು 3ರಲ್ಲಿ ಹೋಗುತ್ತೋ, 2ರಲ್ಲಿ ಹೋಗುತ್ತೋ, 4ರಲ್ಲಿ ಹೋಗುತ್ತೋ, 5ರಲ್ಲಿ ಹೋಗುತ್ತೋ ಅಂತ ಹೇಳಕ್ಕೆ ಬರ್ಬೇಕು. ಈ ಸ್ಕಿಲ್ ಇದು. ಸೊ ಈ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ರೀ. ಸೊ ನಾನು ನಿಮ್ಗೆ ಇವತ್ತು ಈ ಸ್ಕಿಲ್ ಬಗ್ಗೆ ನೀಟಾಗಿ ಹೇಳ್ಕೊಡೋಂದೀನಿ. ಸೊ ನಾನು ನಿಮ್ಗೆ ಏನಾದರೂ ಒಂದು ನಂಬರ್ ಕೊಟ್ಟು ಕೇಳಿದ್ನಿ ಅಂತಂದ್ರೆ 1 2 3 4 6 7 8 9 10 3 5 ಓಕೆ, ಈ ನಂಬರು 5ಇಂದ ಹೋಗ್ತೈತಿ ಏನು ಅಂತ ನಾನು ನಿಮ್ಗೆ ಕೇಳಿದ್ನಿ ಅಂತಂದ್ರೆ ನೀವು ಎಕ್ಸಾಕ್ಟ್ಲಿ ಏನು ಆನ್ಸರ್ ಕೊಡ್ತೀರಿ? ಎಸ್ ಸರ್ ಅಂತ ಹೇಳ್ತೀರಿ. ಯಾಕಪ್ಪ ಅಂತಂದ್ರೆ ಲಾಸ್ಟ್ ಡಿಜಿಟ್ 5 ಇದೆ. ಅದರ ಅರ್ಥ ಏನು? 5ಇಂದ ಯಾವ್ಯಾವ ನಂಬರ್ ಹೋಗ್ತಾವೋ ಅವುಗಳ ಲಾಸ್ಟ್ ಡಿಜಿಟ್ ಯಾವಾಗಲೂ 5 ಇರ್ತೈತಿ. ಓಕೆ, ಅಥವಾ ಅದು 0ನೂ ಇರ್ಬೋದು. ಅಂದ್ರೆ ಈ ಸಂಖ್ಯೆ ಇಲ್ಲಿ ಲಾಸ್ಟಲ್ಲಿ 5 ಬದಲಾಗಿ 0 ಇದ್ದಿದ್ರು ಕೂಡ ಅದೇನಾಗ್ತಿತ್ತು, 5ಇಂದ ಹೋಗ್ತಿತ್ತು. ಇದೇ ಸಂಖ್ಯೆ 3ರಿಂದ ಹೋಗ್ತೈತಿ ಏನಂತ ಕೇಳಿದ್ನಿ ಅಂತಂದ್ರೆ ನೀವೇನು ಮಾಡಬೇಕು? ಈ ಎಲ್ಲ ಅಂಕಿಗಳನ್ನು ಆ್ಯಡ್ ಮಾಡ್ಬೇಕು. ಈ ಎಲ್ಲ ಅಂಕಿಗಳನ್ನು ಆ್ಯಡ್ ಮಾಡಿ ಆ ಆ್ಯಡ್ ಮಾಡಿದಾಗ ನಿಮ್ಗೊಂದು ಆನ್ಸರ್ ಸಿಗ್ತೈತಿ. ಆ ಆನ್ಸರು 3 ಮಗ್ಗಿ ಒಳಗೆ ಹೋಗ್ತಿರ್ಬೇಕು. ಅವಾಗ ಈ ದೊಡ್ಡ ಸಂಖ್ಯೆ 3 ಮಗ್ಗಿ ಒಳಗೆ ಹೋಗ್ತೈತಿ. ಬರೀ ನೋಡೋಣ. 1 3 6 ಆಯಿತು. ಓಕೆ, 1 3 6 10 16 16 ಎಷ್ಟಾಯ್ತು ರೀ? 23 23 31 40 41 44 48. ಈ 5 ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ 48ನ್ನ ಮತ್ತೆ ಬೇಕಾದ್ರೆ ನೀವು 4 + 8 ಮಾಡಿ ಏನು ಮಾಡಬೇಕು? 12 ಮಾಡಬೇಕು. ಈಗ 12/3 ಆಗ್ತೈತಿ. ಅಂದ್ರೆ ಈ ಸಂಖ್ಯೆ ಓಕೆ 0 ಇರಬಾರ್ದು. 0 ಇಲ್ಲ, ವಿತ್ 5 ಈ ಟೋಟಲ್ ಸಂಖ್ಯೆ 3ರಿಂದ ಕೂಡ ಹೋಗ್ತೈತಿ. ಹಿಂಗೆ ನೀವು ಈಸಿಯಾಗಿ ಕಂಡು ಹಿಡಿಬೋದು. ಸೊ ಅದೇ ಸ್ಕಿಲ್ ಅನ್ನೋದು ಇವತ್ತಿನ ಟಾಪಿಕ್. ಯಾವ ಸ್ಕಿಲ್ಲು? ಡಿವಿಸಿಬಿಲಿಟಿ ರೂಲ್ಸನ್ನು ಕಂಡು ಹಿಡಿಯುವಂಥದ್ದು. ಆಮೇಲೆ ಆಪ್ಟಿಟ್ಯೂಡಲ್ಲಿ ಈ ಕಾನ್ಸೆಪ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ರೀ, ಡಿವಿಸಿಬಿಲಿಟಿ ರೂಲ್ಸ್ ಅಪ್ಲೈ ಮಾಡದೇ ಇರೋ ಕ್ವಶನ್ನು, ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಮ್ಯಾಲೆ ಕ್ವಶನ್ ಇಲ್ಲದೆ ಇರೋ ಆಪ್ಟಿಟ್ಯೂಡ್ ಕ್ವಶನ್ ಪೇಪರ್ ನಾನು ನೋಡಿಲ್ಲ ಇಲ್ಲಿ ತನಕ. ಅಂದ್ರೆ ಅಷ್ಟು ಇಂಪಾರ್ಟೆಂಟ್. 1 ಅಥವಾ 2 ಕ್ವಶನ್ಸ್ ಇದ್ದೇ ಇರ್ತಾವೆ. ಆಮೇಲೆ ಬೇರೆ ಥರ ಕ್ವಶನ್ಸ್ಗಳನ್ನು ಕೇಳಿ ನಿಮ್ಗೆ ಖತರ್ನಾಕ್ ಸ್ಕಿಲ್ ಟೆಸ್ಟ್ ಮಾಡ್ತಿರ್ತಾರೆ ಇದರಲ್ಲಿ. ಓಕೆ, ಸೊ ಈಗ ಏನಂತಂದ್ರೆ ಮೊದಲು ಒಂದೊಂದು ಮಾತಾಡ್ತಾ ಹೋಗೋನು. ಈಗ ನೀವು 0 ಬಗ್ಗೆ ಮಾತಾಡಿದ್ರಿ ಅಂತಂದ್ರೆ ನೋಡ್ರಿ, 0/1 0/2 ಇವೆಲ್ಲ ಏನು ಕೊಡ್ತಾವೆ ನಿಮ್ಗೆ? 0 ಅಂತ ಆನ್ಸರ್ ಕೊಡ್ತಾವೆ. ಇದೆಲ್ಲರಿಗೂ ಗೊತ್ತಿದೆ. ಅದ 1/0 ಅಥವಾ 2/0 ಇವೆಲ್ಲ ನಿಮ್ಗೆ ಏನು ಆನ್ಸರ್ ಕೊಡ್ತಾವು? ನಾಟ್ ಡಿಫೈನ್ಡ್ ಅಂತ ಕೊಡ್ತಾವೆ. ಇದರ ಅರ್ಥ ಏನು ಅಂತಂದ್ರೆ 0ನ ಯಾವ ಬೇಕಾದ ನಂಬರು ಡಿವೈಡ್ ಮಾಡ್ಬೋದು, ಅದು 0 ಅಂತ ಆನ್ಸರ್ ಕೊಡ್ತೈತಿ. ಆದ್ರೆ ಯಾವುದೇ ನಂಬರನ್ನು 0 ಡಿವೈಡ್ ಮಾಡೋಕ್ಕಾಗಂಗಿಲ್ಲ. ಯಾವುದೇ ನಂಬರನ್ನು 0ದಿಂದ ಡಿವೈಡ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಏನಂತೀವಿ? ನಾಟ್ ಡಿಫೈನ್ಡ್ ಅಂತೀವಿ. ಇನ್ನು 1ಕ್ಕೆ ಬಂದು ಅಂತಂದ್ರೆ ಇದು ಒಂಥರ ಯೂನಿಕ್ ನಂಬರ್. ಇದು ಖತರ್ನಾಕ್ ನಂಬರ್. ಇದೇನು ಮಾಡ್ತೈತಿ ಅಂತಂದ್ರೆ ತನ್ನನ್ನು ತಾನು ಅದರಿಂದ ಡಿವೈಡ್ ಮಾಡ್ಕೋತೈತಿ. ಬೇರೆ ನಂಬರ್ಗಳನ್ನು ಡಿವೈಡ್ ಮಾಡ್ತೈತಿ. ಆಮೇಲೆ ಬೇರೆ ನಂಬರ್ಗಳಿಂದಲೂ ಅದು ಡಿವೈಡ್ ಆಗ್ತೈತಿ. ನೋಡ್ರಿ, 1/1 ಅಂದ್ರೆ ತನ್ನಂತ ಆಯ್ತು. ಓಕೆ, 2/1 ಅಂತಂದ್ರೆ 2ನ ಈ 1 ಡಿವೈಡ್ ಮಾಡ್ತೈತಿ. ಮತ್ತು 1 2ನಿಂದನೂ ಡಿವೈಡ್ ಆಗ್ತೈತಿ. ಅಂದ್ರೆ 2ನಿಂದನೂ ಅದು ಏನು ಮಾಡ್ತೈತಿ? ಡಿವಿಷನ್ ಆಗ್ತೈತಿ. ಹಿಂಗಾಗಿ ಇದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಇದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಎಲ್ಲಿ? ಡಿವಿಸಿಬಿಲಿಟಿ ರೂಲ್ ಕಲಿಯುವಾಗ ಇವೆಲ್ಲ ಫಿಕ್ಸ್ ಇದ್ದಂಗೆ, ಇವ್ರದ್ದೇನು ರೂಲ್ಸ್ ಇಲ್ರಿ. ಹಂಗಾದ್ರೆ ಸ್ಟೋರಿ ಸ್ಟಾರ್ಟ್ ಆಗೋದು ಎಲ್ಲಿಂದ? 2ರಿಂದ ಡಿವಿಸಿಬಲ್ ಆಗಬೇಕು ಅಂತಂದ್ರೆ ಫಸ್ಟ್ ಕಂಡೀಷನ್ ಏನಪ್ಪ ಅಂತಂದ್ರೆ ಲಾಸ್ಟಲ್ಲಿ ನಿಮ್ಗೆ ಲಾಸ್ಟ್ ಡಿಜಿಟ್ ಕೊಟ್ಟಿರುವಂಥ ಸಂಖ್ಯೆ ಒಳಗೆ ಲಾಸ್ಟ್ ಡಿಜಿಟ್ 0 ಆಗಿರಬೇಕು, ಇಲ್ಲ 2 ಆಗಿರಬಹುದು, ಇಲ್ಲ 4 ಆಗಿರ್ಬೋದು, ಇಲ್ಲ 6 ಆಗಿರ್ಬೋದು, ಇಲ್ಲ 8 ಆಗಿರ್ಬೋದು. ಅದರ ಅರ್ಥ ಏನು? ನಾ ಏನು ಹೇಳ್ತಾ ಇದ್ದೀನಿ? ಪ್ರತಿ ಇವನ್ ನಂಬರ್, ಇದಕ್ಕೇನಂತಾರೆ ಕನ್ನಡದಾಗ? ಸಮಸಂಖ್ಯೆ. ಎಲ್ಲ ಸಮಸಂಖ್ಯೆಗಳು ಕೂಡ 2ನಿಂದ ಡಿವೈಡೆಡ್ ಆಗೇ ಆಗ್ತವೆ. ಓಕೆ, ಈಗ 4ಇಂದ ನೋಡಕತ್ತು ಅಂತ ಇಟ್ಕೊಡ್ರಿ. 4ನ್ನ ನಾ ಹೆಂಗೆ ಬರಿಬೋದು? 2² ಅಂತ ಬರಿಬೋದಾ? ಇದರ ಅರ್ಥ ಏನಾಯಿತು? 2ನಿಂದ ನಾ ಏನು ಹೇಳಿದ್ನಿ? ಲಾಸ್ಟ್ ಡಿಜಿಟ್ ಅಂತ ಹೇಳಿದ್ನಿ. ಅಂದ್ರೆ 1 ಡಿಜಿಟ್ ಕೊನೆ ಇರುವಂಥ ಅಂಕಿ ಅದು 0 ಆಗಿರಬಹುದು, ಇಲ್ಲ ಅಂತಂದ್ರೆ 2 4 6 8 ಆಗಿರ್ಬೋದು, ಇಲ್ಲ ಅದು ಸಮಸಂಖ್ಯೆ ಆಗಿರ್ಬೋದು ಅಂತ ಹೇಳಿದ್ನಿ. 4ರಿಂದ ಡಿವೈಡ್ ಮಾಡುವಾಗ ನಾ ಏನು ಹೇಳ್ತಾ ಇದ್ದೀನಿ? 2² ಅಂತ ಹೇಳ್ತಾ ಇದ್ದೀನಿ. 2² ಅಂತಂದ್ರೆ ಕೊನೆ 2 ಅಂಕಿಗಳು, ಲಾಸ್ಟ್ 2 ಡಿಜಿಟ್ಸ್ ಏನಾಗ್ತಿರ್ಬೇಕು ಅಂತಂದ್ರೆ 4ರಿಂದ ಭಾಗ ಹೋಗ್ತಾ ಇರಬೇಕು. ಓಕೆ, ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಲಾಸ್ಟ್ 2 ಡಿಜಿಟ್ಸು
4ರಿಂದ ಭಾಗ ಹೋದು ಅಂತಂದ್ರೆ ಆ ಪೂರ್ತಿ ನಂಬರ್ 4ರಿಂದ ಏನಾಗ್ತೈತಿ ಭಾಗ ಹೋಗ್ತೈತಿ. ಈಗ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನೋಡ್ರಿ 25144. ಓಕೆ, ಈಗ ಇದು 4ರಿಂದ ಭಾಗ ಹೋಗ್ತೈತೋ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ನೀವೇನು ಇದನ್ನ ಪೂರ್ತಿ ಡಿವೈಡ್ ಮಾಡ್ತಾ ಕೂರೋದು ಬೇಡ. ಜಸ್ಟ್ ಇದನ್ನ ನೋಡ್ರಿ 44. ಈ 44 ಅನ್ನೋದು 4ರಿಂದ ಭಾಗ ಹೋಗ್ತೈತೆ ಅಂತ ನೋಡಿಬಿಡೋದು. 100% ಹೋಗ್ತೈತಿ. ಇದು 4 11ಲೇ ಇದು, ಹೌದಾ? ಇದು ಹೋಗ್ತಾ ಇದೆ ಅಂತಂದ್ರೆ ಈ ಕಂಪ್ಲೀಟ್ ನಂಬರ್ ಕೂಡ ನೀವು ಏನು ಮಾಡ್ಬೋದು, ಡಿವಿಸಿಬಲ್ ಬೈ ಏನು ಮಾಡ್ಬೋದು, 4 ಅಂತ ಮಾಡ್ಬೋದು. ಹಿಂಗೆ ನೀವು ಟೆಸ್ಟಿಂಗ್ ಕಲಿಬೇಕು. ಓಕೆ, ಈಗ 8ರಿಂದ ಆದ್ರೆ ಹೆಂಗೆ, 8 ಅಂತಂದ್ರೆ ಏನು, 2 ಕ್ಯೂಬ್. 2 ಕ್ಯೂಬ್ ಅಂತಂದ್ರೆ ಏನು, 2 ಸ್ಕ್ವೇರ್ ಇದ್ದಾಗ ಲಾಸ್ಟ್ 2 ಡಿಜಿಟ್ ನೋಡಿದ್ನ, 2 to the power 1 ಇದ್ದಾಗ ಲಾಸ್ಟ್ 1 ಡಿಜಿಟ್ ನೋಡಿದ್ನಿ, LD. ಇಲ್ಲಿ 2 ನೋಡ್ತಾ ಇದ್ದೀನಿ, ಇಲ್ಲಿ 2 ಕ್ಯೂಬ್ ಇದೆ ಅಂತಂದ್ರೆ ಲಾಸ್ಟ್ 3 ಡಿಜಿಟ್ ನೋಡ್ತೀನಿ. ಲಾಸ್ಟ್ 3 ಡಿಜಿಟ್ಸ್ ಯಾವುದೇ ಸಂಖ್ಯೆಯಲ್ಲಿ ಈ ಥರ ಲಾಸ್ಟ್ 3 ಡಿಜಿಟ್ಸು ಡಿವಿಸಿಬಲ್ ಬೈ 8 ಇತ್ತು ಅಂತಂದ್ರೆ 100% ಆ ಹೋಲ್ ನಂಬರ್ ಡಿವಿಸಿಬಲ್ ಬೈ 8 ಆಗ್ತೈತಿ. ಅದೇ ರೀತಿ ನೀವು ಇವಾಗ 16ಗೂ ಮಾಡ್ಬೋದು. ಇದನ್ನು 16ಕಾದ್ರೆ ನೀವು 2 to the power 4 ತಗೋತೀರಿ. ಆಮೇಲೆ ಲಾಸ್ಟ್ 4 ಡಿಜಿಟ್ ನೋಡಬೇಕು, ಹಂಗೆ ನೀವು 32 64 ಹಿಂಗೆಲ್ಲ ಹೋಗ್ಬೋದು, ಬಟ್ ಇಷ್ಟು ಸಾಕು. ಓಕೆ, ಸೊ ಇದು 2 4 8 16 ಸ್ಟೋರಿ. ಏನು ಮಾಡೋ 3ಕ್ಕೆ ಬರೋಣ. 3 9 ಇವು ಬಹಳ ಇಂಪಾರ್ಟೆಂಟ್. ಓಕೆ, ನಾನು ನಿಮ್ಗೆ ಡಿಜಿಟಲ್ ಸಮ್ ಕಾನ್ಸೆಪ್ಟ್ ಕಲಿಸಿದ್ದೀನಲ್ಲ, ಸೊ ಇವ 2 ಬಾಸ್ಗಳಲ್ಲಿ 3 ಮತ್ತು 9 ಏನೋ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಅದು ಕಾನ್ಸೆಪ್ಟ್ ಕಲಿಸುವಾಗ ಸಮ್ ಆಫ್ ಡಿಜಿಟ್ಸ್ ತಗೋಬೇಕು ನೀವು. ಅಂದರೆ ಯಾವುದೇ ಸಂಖ್ಯೆ ಕೊಟ್ಟರು ನೀವು ಅಂಕಿಗಳನ್ನು ಜೋಡಿಸ್ಬೇಕು. ಆ ಅಂಕಿಗಳು ಜೋಡಿಸಿದಾಗ ನಿಮ್ಗೊಂದು ಆನ್ಸರ್ ಬರ್ತೈತೆ. ಆ ಆನ್ಸರು ಡಿವೈಡೆಡ್ ಬೈ 3 ಆಗ್ತಾ ಇರ್ಬೇಕು. ಅಂದ್ರೆ ಅದು 3ರ ಮಗ್ಗಿ ಒಳಗೆ ಬರ್ತಾ ಇರ್ಬೇಕು. ಸಮ್ ಆಫ್ ಇಲ್ಲೂ ಕೂಡ ಸೇಮ್ ಕಾನ್ಸೆಪ್ಟ್, ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಸಮ್ ಆಫ್ ಡಿಜಿಟ್ಸ್ ಏನಾಗ್ತಾ ಇರಬೇಕು, ಒಂದು ಆನ್ಸರ್ ಕೊಡಬೇಕು. ಆ ಆನ್ಸರ್ 9ರ ಮಗ್ಗಿ ಒಳಗೆ ಬರ್ತಾ ಇರಬೇಕು. ಈಗ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಏನು ನೆನ್ಪಿಟ್ಕೋಬೇಕಂತಂದ್ರೆ 3ರ ಮಗ್ಗಿ ಒಳಗೆ 9 ಬರ್ತೈತಿ, ಹೌದಾ? 3ರ ಮಗ್ಗಿ ಒಳಗೆ 9 ಬರ್ತೈತಿ. ಆದ್ರೆ 9ರ ಮಗ್ಗಿ ಒಳಗೆ 3 ಬರಂಗಿಲ್ಲ. ಹಂಗಂದ್ರೆ ಏನರ್ಥ, 3ರಿಂದ ಯಾವ್ಯಾವ ಡಿವಿಸಿಬಲ್ ಆಗ್ತಾವೋ. ಓಕೆ, ಸೊ ಏನಂತ ಬರೆಯೋನು, ನಂಬರ್ ಡಿವಿಸಿಬಲ್ ಬೈ 3 ಈಸ್ ಆಲ್ಸೋ ಡಿವಿಸಿಬಲ್ ಬೈ 9 ಆಗ್ತೈತಿ. ಸಾರಿ 1 ಸೆಕೆಂಡ್, ಇದು ಉಲ್ಟಾ ಹೇಳ್ಬೇಕು ನಾ. ಆ್ಯಕ್ಚುಲಿ ಏನಂತ ನಾ ಏನು ಹೇಳಿದ್ನಿ, 3ರ ಮಗ್ಗಿ ಒಳಗೆ 9 ಬರ್ತೈತಿ, 9ರ ಮಗ್ಗಿ ಒಳಗೆ 3 ಬರಂಗಿಲ್ಲ ಅಂತ ಹೇಳಿ. ಅಂದ್ರೆ ಅದರ ಅರ್ಥ ಏನು, ನಂಬರ್ ಡಿವಿಸಿಬಲ್ ಬೈ 9 ಈಸ್ ಆಲ್ಸೋ ಡಿವಿಸಿಬಲ್ ಬೈ 3 ಅನ್ಬೇಕಿತ್ತು. ನಾನು ಉಲ್ಟಾ ಹೇಳ್ಬಿಟ್ನಿ. ಈಸ್ ಆಲ್ಸೋ ಡಿವಿಸಿಬಲ್ ಬೈ ಏನು, 3. ಓಕೆ, ಬಟ್ ರಿವರ್ಸ್ ಈಸ್ ನಾಟ್ ಟ್ರೂ. ರಿವರ್ಸ್ ಈಸ್ ನಾಟ್ ಟ್ರೂ ಅಂತಂದ್ರೆ ಏನು ಅಂದ್ರೆ, ಯಾವ್ಯಾವ ಸಂಖ್ಯೆ 3ರಿಂದ ಹೋಗುತ್ತೋ ಅದು 9ರಿಂದ ಹೋಗುತ್ತೆ ಅನ್ನೋದು ನಾಟ್ ಟ್ರೂ ಅಂತ ಹೇಳ್ತಾ ಇದ್ದೀನಿ. ಸೊ ನಂಬರ್ ಡಿವಿಸಿಬಲ್ ಬೈ 3 ಕ್ಯಾನ್ ಆರ್ ಕೆನಾಟ್ ಬಿ, ಹೋಗ್ಬಹುದು, ಹೋಗದೇನೂ ಇರ್ಬೋದು, ಬಟ್ ಕಂಪಲ್ಸರಿ ಇಲ್ಲ. ಆದ್ರೆ 9ರಿಂದ ಹೋಗುವಂತ ಎಲ್ಲಾ ನಂಬರ್ಗಳು 3ರಿಂದ ಹೋಗ್ತಾವು. ದಿಸ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಥಿಂಗ್, ರೈಟ್? ಸೊ ಈಗ 3 9ರದ್ದು ಮುಗೀತು. ಇನ್ನು ಹಂಗೆ ಏನು ಮಾಡೋಣ ಅಂತಂದ್ರೆ ಒಂಚೂರು 6ರದ್ದು ಸ್ಟೋರಿ ನೋಡೋಣ. 6ರ ಸ್ಟೋರಿ ಏನು ಮಾಡೋಣ, 6 ಅಂತಂದ್ರೆ ಈ 6 ಅನ್ನೋದು ಏನಿದೆ ಅಲ್ಲ, ಇದು 2ರ ಮಗ್ಗಿನೂ ಹೋಗ್ಬೇಕು. 2 and 3 ಇವೆರಡರಿಂದನೂ ಹೋಗ್ಬೇಕು. ಅದರ ಅರ್ಥ ಏನು, ಒಂದು ಆ ಸಂಖ್ಯೆ ಈವನ್ ಆಗಿರ್ಬೇಕು 2ರಿಂದ ಹೋಗ್ಬೇಕಂದ್ರೆ. 2ನೇದು ಅಂಕಿಗಳನ್ನ ಜೋಡಿಸಿದಾಗ 3rd ಟೇಬಲ್ ಅಲ್ಲಿ ಆನ್ಸರ್ ಬರ್ತಾ ಇರ್ಬೇಕು. ಇದು 6ರ ಸ್ಟೋರಿ. 7ರ ಸ್ಟೋರಿ ಏನು, 7ರ ಸ್ಟೋರಿ ಖತರ್ನಾಕ್ ಐತ್ರಿ. ಈಗ ನೀವು ಯಾವುದೇ ಒಂದು ನಂಬರ್ ತೊಗೊಳ್ರಿ, 127 ಅನ್ನೋ ನಂಬರ್ ತೊಗೊಳ್ರಿ. ಇಲ್ಲಿ ಲಾಸ್ಟ್ ಡಿಜಿಟ್ ಪಿಕ್ ಮಾಡ್ರಿ ನೀವು 7. ಇದನ್ನ ಡಬಲ್ ಮಾಡ್ರಿ 14. ಡಬಲ್ ಮಾಡ್ಬೇಕಾ, ಮತ್ತೆ ಬೇರೆ ಮಾಡೋ ಹಾಗಿಲ್ಲ. ಡಬಲ್ ಮಾಡ್ರಿ 14 ಆನ್ಸರ್ ಬಂತು. ಈ 14 ಏನು ಆನ್ಸರ್ ಬಂದಿದ್ದಿಲ್ಲ, ಇನ್ನು ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ ತೊಗೋಬೇಕು. ಅಂದರೆ ಇಲ್ಲಿ 127ರಾಗ 7 ತೊಗೊಂಡು ನೀವು ಡಬಲ್ ಮಾಡ್ಕೊಂಡಿರಿ, ಇನ್ನು 12 ಉಳಿದಿತ್ತು. 12ರಲ್ಲಿ ಈಗ ಬಂದಂಥ ಆನ್ಸರನ್ನು ಕಳಿಬೇಕು ಇದನ್ನು. ಅವಾಗ ನಿಮ್ಗೆ ಏನು ಸಿಗ್ತಾ ಇದೆ, -2. ಈ -2 ನೋಡ್ರಿ, ಇದು 7ರ ಮಗ್ಗಿ ಒಳಗೆ ಬರೋದೇ ಇಲ್ಲ. ಓಕೆ, ಒಂದು ವೇಳೆ ಇದು -14 ಬರ್ತಿತ್ತು, -7 ಬರ್ತಿತ್ತು ಅಂತಂದ್ರೆ ನಾವು ಕನ್ಸಿಡರ್ ಮಾಡ್ಬೋದಾಗಿತ್ತು. ಸೊ ಇದು -2 ಅನ್ನೋದು 7ರ ಮಗ್ಗಿ ಒಳಗೆ ಬರ್ತಾ ಇಲ್ಲ. ಹಂಗಾದ್ರೆ 127 7ರಿಂದ ಹೋಗಂಗಿಲ್ಲ ಇದು ಡೆಫಿನೆಟ್ಲಿ. ಹಂಗಾದ್ರೆ ಏನು ಮಾಡಬೇಕು, ಇದೇನು ಪ್ರೊಸೀಜರ್ ಮಾಡ್ತೀವಲ್ಲ ನಾವು, ಲಾಸ್ಟ್ ಡಿಜಿಟ್ ತೊಗೊಂಡು ಡಬಲ್ ಮಾಡಿ
ಈ ಆನ್ಸರ್ ಇದೇನು ಆನ್ಸರ್ ಕೊಡುತ್ತೆ, ಈ ಆನ್ಸರನ್ನು ತಂದು ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ RPN, ಓಕೆ, ಅದರಾಗ ಕಳೆದಾಗ ನಿಮಗೊಂದು ಸಂಖ್ಯೆ ಬರ್ಬೇಕು. ಆ ಸಂಖ್ಯೆ ಏನಾಗಿರ್ಬೇಕು, 0 ಆಗಿರ್ಬೇಕು, 7 ಆಗಿರ್ಬೇಕು, ಇಲ್ಲ 7ರ ಮಲ್ಟಿಪಲ್ ಇರ್ಬೇಕು. ಇವಿದ್ರೆ ಮಾತ್ರ ಅದೇನಾಗುತ್ತೆ, ಡಿವಿಸಿಬಲ್ ಬೈ 7 ಆಗ್ತೈತಿ. ಓಕೆ, ಸೊ ಇದು 7ರ ಸ್ಟೋರಿ. ಹಿಂಗೆ ನಿಮಗೀಗ 8, 9, 10 ಅಂತೂ ಈಸಿಯಾಗಿ ನಿಮ್ಗೆ ಗೊತ್ತಾಗಿಬಿಡ್ತೈತಿ. 10ಕ್ಕೆ ಏನಪ್ಪ ಅಂತಂದ್ರೆ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು, 0ನ ಆಗಿರ್ಬೇಕು. ಈಗ ನಾವು 5 ಒಂದು ಬಿಟ್ಟು ಬಂದಿದ್ದೀವಿ, 5 ತೊಗೊಳ್ಳೋಣ. 5ರದ್ದು ಏನಾಗಿರ್ಬೇಕು, ಲಾಸ್ಟ್ ಡಿಜಿಟು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು, ಒಂದು 0 ಇರಬೇಕು, ಇಲ್ಲ 5 ಇರಬೇಕು. ಹಿಂಗೆ ಓಕೆ, ಹಿಂಗೆ ಇವು ಅದಾವೆ. ಈಗ 7ರ ಥರ ಇನ್ನೊಂದಷ್ಟು ಅದಾವೆ. 7ರ ಥರ ಡಿವಿಸಿಬಿಲಿಟಿ ಟೆಸ್ಟು ಇನ್ನೊಂದಷ್ಟು ಅದಾವೆ. ಅದೇನಂತಂದ್ರೆ ನಿಮ್ಮದು 13 ನೋಡ್ರಿ. 13 ಏನಾಗಬೇಕು ಅಂತಂದ್ರೆ ನೀವು ಲಾಸ್ಟ್ ಡಿಜಿಟನ್ನು ತಗೊಂಡು ಅದನ್ನು 4ರಿಂದ ಗುಣಾಕಾರ ಮಾಡಿ ಬಂದಂಥ ಆನ್ಸರನ್ನು ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರಲ್ಲಿ ಆ್ಯಡ್ ಮಾಡಬೇಕು. ನೆನ್ಪಿಟ್ಕೊಡ್ರಿ, ಆ್ಯಡ್ ಮಾಡ್ಬೇಕು. ಆ ಆ್ಯಡ್ ಮಾಡಿದಾಗ ಇಲ್ಲೇನು ಸಂಖ್ಯೆ ಬರ್ತೈತಿ ಅದು 0 ಆಗಿರ್ಬೇಕು, 13 ಆಗಿರ್ಬೇಕು, ಇಲ್ಲ 13ರ ಮಲ್ಟಿಪಲ್ ಆಗಿರ್ಬೇಕು. ನೋಡ್ರಿ, 7 ಡಿವಿಸಿಬಿಲಿಟಿ ಟೆಸ್ಟ್ ಒಳಗೆ ನಾವೇನು ಮಾಡ್ತಾ ಇದೀವಿ, ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಇಲ್ಲಿ 13 ಡಿವಿಸಿಬಿಲಿಟಿ ಟೆಸ್ಟಲ್ಲಿ ಏನು ಮಾಡ್ತಾ ಇದೀವಿ, ಆ್ಯಡ್ ಮಾಡ್ತೀವಿ. ಈಗ ಈ ಟೆಸ್ಟ್ ಹೆಂಗೆ ಬಂತು, ಇದ್ರದ್ದು ಹಿಂದಿನ ಫಂಡ ಏನು, ಇದನ್ನ ಹಿಂದಿನ ಫಂಡ ಹೇಳ್ತೇನೆ ನೋಡ್ರಿ. 13ರನ್ನು ಹೆಂಗೆ ಬರಿಬೋದು, 13ರನ್ನು ನಾನು 3, 4 ಇಂಟು ಹಿಂಗೆ ಬರಿಬೋದಾ, 3, 4, 12 + 1 ಅಂತ. ಅದರ ಅರ್ಥ ಏನು, ಇದನ್ನು 3x + 1 ಅಂತ ತೊಗೊಳೋಣ. ಓಕೆ, ಇದನ್ನ ಹೇಳಿದ್ನ ಏನು ಮಾಡಬೇಕು, ಲಾಸ್ಟ್ ಡಿಜಿಟನ್ನು 4ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಆಮೇಲೆ ಅದನ್ನ ಏನು ಮಾಡಬೇಕು, ಆ್ಯಡ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಪ್ಲಸ್ ಬರ್ತಾ ಇದೆ ನೋಡ್ರಿ, ಇಲ್ಲಿ ಏನು ಬರ್ತಾ ಇದೆ, ಪ್ಲಸ್ ಬರ್ತಾ ಇದೆ. ಸೊ ದಿಸ್ ವಾಸ್ ದಿ ಫಂಡಾ ಬಿಹೈಂಡ್ 13. ಹಿಂಗೆ ನೀವು 19ರದು ಮಾಡ್ಬೋದು. 19ಕ್ಕೆ ಏನು ಮಾಡಬೇಕು ಅಂತಂದ್ರೆ ಲಾಸ್ಟ್ ಡಿಜಿಟ್ ತೊಗೋಬೇಕು, ಡಬಲ್ ಮಾಡಬೇಕು, ಬಂದಂಥ ಆನ್ಸರನ್ನು ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ಗೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಏನು ಮಾಡಬೇಕು, ಆ್ಯಡ್ ಮಾಡಬೇಕು ಇಲ್ಲೂ. ಹಂಗೆ ನೀವು 29ರದು ಮಾಡ್ಬೋದು. 29 ಇವೆಲ್ಲ ಸೇಮ್ ಫಂಡಾರ್ ಆ್ಯಕ್ಚುಲಿ ಇವ. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ತೊಗೋಬೇಕು, 3 ಮಲ್ಟಿಪ್ಲೈ ಮಾಡಬೇಕು, ಬಂದಂಥ ಆನ್ಸರನ್ನು ಏನು ಮಾಡಬೇಕು, ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ಗೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಇವೆಲ್ಲ ಜಸ್ಟ್ ದೇ ಫಾಲೋ ದ ಸೇಮ್ ಫಂಡ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಉಳೀತು. ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಉಳಿದಿರೋದು, 11 ಡಿವಿಸಿಬಿಲಿಟಿ ಬೈ 11ರದ್ದು. 11ರದ್ದು ಏನಂತಂದ್ರೆ ನೀವು ABCD ಅಂತ ಒಂದು ನಂಬರ್ ಇರುತ್ತೆ ಅಂತ ಇಟ್ಕೊಳ್ರಿ. ಇಲ್ಲ ಅಂತಂದ್ರೆ ಒಂದು ನಂಬರ್ ತೊಗೊಂಡನ ಇದನ್ನು ಮಾಡಿಬಿಡೋಣ, ABCD ಅಂತ ಬೇಡ, ಮತ್ತು ನೀವು ಕನ್ಫ್ಯೂಸ್ ಆಗ್ತೀರಿ. ಈಗ ಒಂದು ನಂಬರ್ ತೊಗೋತೇನೆ ನಾ, ಯಾವುದು 1221 ಅಂತೇಳಿ. ನೀವೇನಿಲ್ಲ ಹಿಂಗಾರೆ ಮೈನಸ್ ಮಾಡ್ಕೊತ ಹೋಗ್ರಿ, ಇಲ್ಲ ಹಿಂಗಾರೆ ಮೈನಸ್ ಮಾಡ್ಕೊತ ಹೋಗ್ರಿ. ಅಂದರೆ ಈ ಕಡೆಯಿಂದಾರೆ ಬರ್ರಿ, ಇಲ್ಲ ಈ ಕಡೆಯಿಂದ ಬರ್ರಿ. ಬಟ್ ಏನು ಮಾಡೋದು ಅಂತಂದ್ರೆ 1ರ ಬಾಜುಕಿನ ಇರೋ ನಾವು ಮೈನಸ್ ಮಾಡೋದು. ಈಗ ಇಲ್ಲಿ 1, 2 ಅಂತಿತ್ತು. ಈ ಮೊದಲು ಇದನ್ನು ಸೆಲೆಕ್ಟ್ ಮಾಡ್ರಿ ಜೋಡಿ. ಓಕೆ, 1 - 2 ಮಾಡಿದ್ರಿ -1 ಬಂತು. ಈಗ ಈ ಜೋಡಿ ಏನಿದೆ, ಇದು 21 ಇದೆ. ಅಂದರೆ 2 - 1 ಮಾಡಬೇಕು, ಇಲ್ಲಿ 1 ಮಾಡ್ಬೇಕು. ಇವೆರಡು ಥರದ್ದು ಆನ್ಸರ್ ಏನು ಬರ್ತಾ ಇದೆ, 0 ಬರಬೇಕು. ಸೊ 0 ಬರಲಿ, 11 ಬರಲಿ, ಇಲ್ಲ 11 ಮಲ್ಟಿಪ್ಲೈ ಬರಲಿ. ಬಟ್ ನೀವು ಏನು ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್. ಈ ಡಿವಿಸಿಬಿಲಿಟಿ ಬೈ 11 ಇದೆಯಲ್ಲ, ಇದನ್ನು 2 ಥರ ಹೇಳ್ತಾರೆ. ಏನಂತಂದ್ರೆ ಸಮ್ ಆಫ್ ಡಿಜಿಟ್ ಇನ್ ಆಡ್ ಪ್ಲೇಸಸ್, ಸಮ್ ಆಫ್ ಡಿಜಿಟ್ಸ್ ಇನ್ ಆಡ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಡಿಜಿಟ್ಸ್ ಇನ್ ಈವನ್ ಪ್ಲೇಸಸ್ ಮಾಡಿದಾಗ ನಿಮ್ಗೇನು ಬರಬೇಕು, ಇದು ಬರಬೇಕು 0, 11 ಆರ್ 11ದ ಮಲ್ಟಿಪ್ಲೈ. ಹಿಂಗೂ ಮಾಡ್ತಾರೋ. ಇನ್ನೊಂದು ಥರ ಈಗ ನಾ ಹೇಳಿದ್ನೆಲ್ಲ ಹಂಗೂ ಮಾಡ್ತಾರೋ. ನೀವೇನು ಮಾಡಬೇಕು, ಯಾವುದೇ ನಂಬರ್ ಕೊಟ್ಟಿರಲಿ, ಈಗ 1, 2, 3, 4, 5, 6 ಇದೆ ಅಂತೇಳಿ, ಇದು 11ನಿಂದ ಡಿವಿಸಿಬಲ್ ಆಗ್ತೈತೋ ಇಲ್ಲೋ ಅಂತ ನೋಡೋದು. 1 - 2 ಮಾಡ್ರಿ, -1 ಬರ್ತಾ ಇದೆ. ಈಗ ಇವನು ಬಿಟ್ಬಿಡ್ಬೇಕು, ಸೈಕ್ಲಿಕಲಿ ಹೋಗಬಾರ್ದು. 1 - 2 ಮಾಡಿ ಮತ್ತು 2 - 3 ಮಾಡಿ ಗಿಡೀರಿ, ನಾಟ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಪೇರ್ ತೊಗೋಬೇಕು. 3 - 4 -1, 5 - 6 -1. ಇದೆಲ್ಲನೂ ಸೇರಿಸಿದ್ರೆ ಎಷ್ಟು ಬರುತ್ತೆ, -3 ಬರ್ತೈತಿ. ಸೊ ನಿಮಗೆ 0 ಬಂತ ಇಲ್ಲ, 11 ಬಂತ ಇಲ್ಲ, 11 ಮಲ್ಟಿಪ್ಲೈ ಬಂತ ಇಲ್ಲ. ಹಂಗಾದ್ರೆ ದಿಸ್ ನಂಬರ್ ಈಸ್ ನಾಟ್ ಡಿವಿಸಿಬಲ್ ಬೈ 11. ಇದೊಂದು ಸಿಂಪಲ್ ಇದ್ರಿ. ಈ ಆಡ್ ಪ್ಲೇಸಸ್ ಇವನ್ ಪ್ಲೇಸಸ್ ಏನು ಅಂತಂದ್ರೆ, ಈಗ ಇಲ್ಲಿ ನಿಮ್ಗೆ ಸಂಖ್ಯೆ ಇತ್ತಲ್ಲ, ಇದೇ ಸಂಖ್ಯೆ ತಗೋ 1, 2, 3, 4, 5, 6. ಆಡ್ ಪ್ಲೇಸಸ್ ಒಳಗೆ ಇರುವಂಥ ಡಿಜಿಟ್ಗಳು ಯಾವ, 1, ಇದು ಇವುಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. +1 + 3 + 5. ಓಕೆ, ಆಮೇಲೆ ಇನ್ನು ಉಳಿದಿರೋ ಇವನ್ದಾಗ ಅವನ್ನ ಬರ್ಕೊಂಡ್ಬಿಡೋದು. ಇವನ್ ಪ್ಲೇಸಸ್ ಒಳಗಿರುವಂಥವ್ರಿ, ಅವು ಇವನ್ ನಂಬರ್ ಆಡ್ ನಂಬರ್ ಅನ್ಕೋಬೇಡ್ರಿ.
ಇಲ್ಲಿ ಆ್ಯಕ್ಚುಲಿ ಇದು ಹಿಂಗೆ ಬಂತು, ಒಂದು ಬೇರೆ ತೊಗೊಂಡ್ಬಿಡೋಣ, ಇಲ್ಲ ಇದು ಕನ್ಫ್ಯೂಸ್ ಆಗ್ತೈತಿ ನಿಮಗೆ. ಮತ್ತು ನೀವು ಆಡ್ ನಂಬರ್ ಇವನ್ ನಂಬರ್ ಅನ್ಕೊಂಡ್ಬಿಟ್ರೆ ಕಷ್ಟ. ಸಿಂಪಲ್ಲಾಗಿ ಏನು ಮಾಡ್ತೀನಿ ಅಂತಂದ್ರೆ ಈ 122 ತೊಗೋತೇನೆ. ಓಕೆ, ಈಗ ಇವನ್ ಪ್ಲೇಸಸ್ ಒಳಗೆ ಯಾವ್ಯಾವ ಅದಾವು? ಆಡ್ ಪ್ಲೇಸಸ್ ಅಂತಂದ್ರೆ ಮೊದಲನೇ ಪ್ಲೇಸು, ಇದು 2ನೇ ಪ್ಲೇಸು, ಹೌದಾ, ಇದು 3ನೇ ಪ್ಲೇಸು, ಇದು 4ನೇ ಪ್ಲೇಸು. ಓಕೆ, ಸೊ ಈಗೇನಾಯಿತು, 1ನೇ ಪ್ಲೇಸ್ ಅಂದ್ರೆ ಆಡ್ ಪ್ಲೇಸ್, 1 ಅಂದ್ರೆ ಆಡ್ ನಂಬರ್ ಅಲ್ಲ, ಸೊ ಅದನ್ನು ತೊಗೊಳ್ರಿ. ಆಮೇಲೆ 2 ಬಿಡ್ರಿ, 3ನೇ ತೊಗೊಳ್ರಿ. ಇವನ್ 2 ಆ್ಯಡ್ ಮಾಡಿ, ಇನ್ನು ಉಳಿದಿರೋ ಯಾವ್ಯಾವ ಅವನ್ 2 ಆ್ಯಡ್ ಮಾಡ್ರಿ. ಇವು ಇವನ್ ಪ್ಲೇಸಸ್, ಇವಿರೋವು ಆಡ್ ಜಾಗದಾಗ, ಇವಿರೋವು ಇವನ್ ಜಾಗದಾಗ, ಇವನ್ ನಂಬರ್ಗಳೆಲ್ಲ ಇವನ್ ಜಾಗದಾಗ. ಇದು 0 ಕೊಡ್ತಾ ಇದೆ. ಹಂಗಾದ್ರೆ 122 ಏನು ಡಿವಿಸಿಬಲ್ ಬೈ 11. ಹಿಂಗೂ ಮಾಡ್ಬೋದು. ಇಲ್ಲ ನಾನು ಹೇಳಿರೋದು ಈ ಟೆಕ್ನಿಕ್ ಸಿಂಪಲ್ ಆಗಿ ಮಾಡ್ರಿ. ಸರ್, ಈಗ ಇಲ್ಲಿ ನೀವು ಇವನ್ ನಂಬರ್ ಆಫ್ ಡಿಜಿಟ್ಸ್ ಅಂದ್ರೆ ಇಲ್ಲಿ 6 ಡಿಜಿಟ್ ತೊಗೊಂಡ್ರಿ, ಒಂದು ವೇಳೆ 5 ಅದು ಇದ್ರೆ ಏನು ಮಾಡೋದು ಅಂತ ನೀವು ನಾನು ಕೇಳಿದ್ರಿ ಅಂತಂದ್ರೆ ಅದಕ್ಕೂ ಸೇಮ್ ಕಾನ್ಸೆಪ್ಟ್. ಈಗ ಸಪೋಸ್ 121 ಇತ್ತಪ್ಪ, ಇದಕ್ಕೇನು ಮಾಡೋದು, 1 ಮತ್ತು 2 ತೊಗೊಳೋದು, -1 ಬರ್ತಾ ಇದೆ. ಇನ್ನು ಉಳಿದಿರೋದನ್ನ ಒಂದು ಇಲ್ಲಿ ಬರ್ಕೊಂಡ್ಬಿಡೋದು. ಅವಾಗ ಇದೇನು ಕೊಡುತ್ತೆ ನಿಮ್ಗೆ, 0 ಕೊಡ್ತೈತಿ. 100% ದಿಸ್ 121 ಈಸ್ ಡಿವಿಸಿಬಲ್ ಬೈ ವಾಟ್, 11. ಇದು 11 ಆಯ್ತು. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದು ಒಂದು ಹೇಳ್ಬಿಡ್ತೀನಿ ನಿಮ್ಗೆ. ಈಗ ನಾ 5 ಬಗ್ಗೆ ಮಾತಾಡಿನಲ್ಲ, 5ರದ್ದು ಏನೇನಿ ಲಾಸ್ಟ್ ಡಿಜಿಟ್ 0 ಅಥವಾ 5 ಅನ್ನಿ. ಹಂಗೆ 25 ಆದ್ರೆ ನೀವೇನು ಮಾಡಬೇಕು, ಲಾಸ್ಟ್ 2 ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ ವಾಟ್, 25. ಓಕೆ, ಹಂಗೆ ನೀವು 125 ಕೇಳಿದ್ನಿ ಅಂತಂದ್ರೆ ನೀವೇನು ಅನ್ಬೇಕು, ಲಾಸ್ಟ್ 3 ಡಿಜಿಟ್ಸ್ ಪೂರ್ತಿ, ಲಾಸ್ಟ್ 3 ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ ವಾಟ್, 125. ಇವಿಷ್ಟೆಲ್ಲ ನೆನಪಿಟ್ಕೊಂಡ್ರಿ ಅಂತಂದ್ರೆ ಈಸಿ ಆಗ್ತೈತಿ. ಓಕೆ, ಬಹಳಷ್ಟು ಕ್ವಶನ್ಗಳನ್ನು ಮಾಡ್ಬೋದು. ಮತ್ತು ಕ್ವಶನ್ ಮಾಡುವಾಗ ಬೇಕಾದ್ರೆ ಅಲ್ಲೆಲ್ಲೇ ಯಾವಾರು ಬೇರೆ ಬಂದು ಅಂದ್ರೆ ನಾನು ನಿಮಗೆ ಅವನ್ನ ಹೇಳ್ತೀನಿ. ಈಗ ಈ ಕ್ವಶನ್ ನೋಡ್ರಿ, ಇದು ಬಹಳ ಬ್ಯೂಟಿಫುಲ್ ಆಗಿದೆ ಕ್ವಶನ್. ಈ ಕ್ವಶನಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ನೋಡ್ರಿ, ದ ಗ್ರೇಟೆಸ್ಟ್ ನಂಬರ್ ಆಫ್ 4 ಡಿಜಿಟ್ಸ್ ವಿಚ್ ವೆನ್ ಡಿವೈಡೆಡ್ ಬೈ 3579 ಲೀವ್ ಅ ರಿಮೈಂಡರ್ 1357. ಏನು ಮಾಡಿದಾರು, ಒಂದು 4 ಡಿಜಿಟ್ದ ನಂಬರ್ ತೊಗೊಂಡಾರ ಇವ್ರು. ಈ ನಂಬರ್ನ ಏನು ಮಾಡಿದಾರು, 3ರಿಂದ ಒಂದ್ಸಲ, 5ರಿಂದ ಒಂದ್ಸಲ, 7ರಿಂದ ಒಂದ್ಸಲ, 9 ಒಂದ್ಸಲ ಬೇರೆ ಬೇರೆ ಡಿವೈಡ್ ಮಾಡಿದಾರೆ. ಓಕೆ, ಬೇರೆ ಒಂದ್ಸಲ 3ರಿಂದ ಮಾಡ್ರು, ಒಂದ್ಸಲ 5ರಿಂದ ಹಿಂಗೆ ಮಾಡಿದಾರ ಅವ್ರು. ಹಂಗೆ ಮಾಡಿದಾಗ ಅವರಿಗೆ ರಿಮೈಂಡರ್ಗಳು ಬಂದಾವ. 3ರಿಂದ ಮಾಡಿದಾಗ ಅವ್ರಿಗೆ ಏನು ರಿಮೈಂಡರ್ ಸಿಕ್ಕೈತಿ, 1 ಸಿಕ್ಕೈತಿ. 5ರಿಂದ ಡಿವೈಡ್ ಮಾಡಿದಾಗ ಅವ್ರಿಗೆ ಏನು ಸಿಕ್ಕೈತಿ, ರಿಮೈಂಡರ್ 3 ಸಿಕ್ಕೈತಿ. 7ರಿಂದ ಡಿವೈಡ್ ಮಾಡಿದವರು ಅವಾಗ ಅವ್ರಿಗೆ ರಿಮೈಂಡರ್ ಏನು ಸಿಕ್ಕೈತಿ, 5 ಸಿಕ್ಕೈತಿ. 9ರಿಂದ ಮಾಡಿದಾಗ ಅವ್ರಿಗೆ ರಿಮೈಂಡರ್ ಏನು ಸಿಕ್ಕೈತಿ, 7 ಸಿಕ್ಕೈತಿ. ಇವೆಲ್ಲ ರಿಮೈಂಡರ್ಗಳು ಇವು. ಓಕೆ, ಇವೆಲ್ಲ ರಿಮೈಂಡರ್ಗಳು. ಈ ಕ್ವಶನನ್ನು ನಾನು ಡೈರೆಕ್ಟಾಗಿ ಇವೆಲ್ಲಾನು ಚೆಕ್ ಮಾಡೋಕ್ಕಿಂತಲೂ ಮುಂಚೆ, ನಾ ಎಲ್ಲಾನು ಚೆಕ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಬಟ್ ಎಲ್ಲಾನು ಚೆಕ್ ಮಾಡೋಕ್ಕಿಂತಲೂ ನಾ ಬರೀ 5ಕ್ಕೆ ಹೋದ್ನಿ ಅಂತಂದ್ರೆ ಬಹಳ ಈಸಿಯಾಗಿ ಹೊಡೆದು ಹಾಕಿಬಿಡ್ಬೋದು. ಈಗ ಒಂದಂತೂ ಕ್ಲಿಯರ್ ಆಯಿತು. ಓಕೆ, ಎಲ್ಲ ಕಡೆ ರಿಮೈಂಡರ್ ಉಳಿಯತ್ತವ. 3ರಿಂದ ಡಿವೈಡ್ ಮಾಡಿದ್ರು ರಿಮೈಂಡರ್ ಉಳಿತಿದೆ, 5ರಿಂದ ಡಿವೈಡ್ ಮಾಡಿದ್ರು ರಿಮೈಂಡರ್ ಉಳಿತಿದೆ, 7ರಿಂದ ಡಿವೈಡ್ ಮಾಡಿದ್ರು ರಿಮೈಂಡರ್ ಉಳಿತಿದೆ, 9ರಿಂದ ಮಾಡಿದ್ರು ರಿಮೈಂಡರ್ ಉಳಿತಾ ಇದೆ. ಹಂಗಾದ್ರೆ ಅರ್ಥ ಏನು, ಇಲ್ಲಿರೋವಂಥ ಯಾವ ಸಂಖ್ಯೆನೂ ಅದೊಂದು ಸಂಖ್ಯೆ ಇದೆ 4 ಡಿಜಿಟದು, ಆ ಸಂಖ್ಯೆ ಕಂಪ್ಲೀಟಾಗಿ ಡಿವೈಡ್ ಆಗ್ತಿಲ್ಲ. ರಿಮೈಂಡರ್ ಉಳಿತಿದೆ ಅಂತಂದ್ರೆ ಏನು, ಅದು ಕಂಪ್ಲೀಟ್ ಡಿವಿಷನ್ ಆಗ್ತಿಲ್ಲ. ಅಂದ್ರೆ ಅದು 3ರ ಮಗ್ಗಿ ಒಳಗೂ ಬರ್ತಿಲ್ಲ, 5ರ ಮಗ್ಗಿ ಒಳಗೂ ಬರ್ತಿಲ್ಲ, 7ರ ಮಗ್ಗಿವರೆಗೂ ಬರ್ತಿಲ್ಲ, 9ರ ಮಗ್ಗಿನಲ್ಲೂ ಬರ್ತಿಲ್ಲ ಅಂತ ಸಂಖ್ಯೆ ಹಿಡಿಬೇಕು. ಈಗ ನೋಡ್ರೆ 5ರಿಂದ ನಿಮಗೆ ಡಿವಿಸಿಬಿಲಿಟಿ ಟೆಸ್ಟ್ ಹೇಳಿನ, 5ರಿಂದ ಡಿವಿಸಿಬಿಲಿಟಿ ಟೆಸ್ಟ್ ಹೇಳಿ, ಲಾಸ್ಟ್ ಡಿಜಿಟ್ 5 ಇರ್ಬೇಕಂದಿನ. 5 ಇದ್ರೆ ಅದು 5ರಿಂದ ಹೋಗ್ತೈತಿ. ಇಲ್ಲಿ ನೋಡ್ರಿ 5 ಇರೋದು ಇಲ್ಲಿದೆ, ಇದಂದ್ರೆ ಇದು 5ರಿಂದ ಹೋಗ್ತೈತಿ ಆಕ್ಚುಲಿ ಇದು. ಸೊ ಈ ಆಪ್ಷನ್ನ ನಾವು ಎಲಿಮಿನೇಟ್ ಮಾಡಿಬಿಡ್ಬೋದು ಇಲ್ಲಿ. ದಿಸ್ ಈಸ್ ನಾಟ್ ಅವರ್ ಆಪ್ಷನ್. ಹೋಯ್ತು. ಇನ್ನು 3 ಉಳಿದು, ಈ 3ರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಇದು ಮಜಾ ಬರ್ತೈತಿ ಅಂತ ಲೆಕ್ಕಗಳು ಮಾಡೋವಾಗ. 5ರಿಂದ ನೀವು ಲೆಕ್ಕ ಹಾಕ್ರಿ. ಓಕೆ, 5ರಿಂದ ಡಿವಿಷನ್ ಮಾಡಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಫಸ್ಟ್ ನೀವೇನು ಮಾಡ್ತೀರಿ, ಆ ಡಿವಿಷನ್ ಮಾಡೋ ಅಂಥ ನಂಬರು 5ಕ್ಕಿಂತಲೂ ದೊಡ್ಡದೇ ಇರ್ಬೇಕದು. ಓಕೆ, ಸಪೋಸ್ ನೀವು 6ರಿಂದ ಸ್ಟಾರ್ಟ್ ಮಾಡ್ರಿ, 6ನ್ನ 5ರಿಂದ ಡಿವೈಡ್ ಮಾಡಿದ್ರಿ ಅಂದ್ರೆ ರಿಮೈಂಡರ್ ಎಷ್ಟು ಬರ್ತೈತಿ ನಿಮ್ದು, 1 ಬರ್ತೈತಿ. ಹೌದಾ, ನೀವು ಬೇಕಾದ್ರೆ ನೋಡ್ರಿ ಇಲ್ಲಿ 6, 5 1s 5. ಸೊ ರಿಮೈಂಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡ್ರಿ, 1 ಬರ್ತೈತಿ. 7ರಿಂದ ಡಿವೈಡ್ ಮಾಡಿ ಅಂದ್ರೆ 7ನ್ನ ಡಿವೈಡ್ ಮಾಡಿದ್ರಿ ಅಂದ್ರೆ ರಿಮೈಂಡರ್ 2 ಬರ್ತೈತಿ. 8ನ್ನ ಡಿವೈಡ್ ಮಾಡಿದ್ರಿ ಅಂತಂದ್ರೆ ರಿಮೈಂಡರ್ ಏನು ಬರ್ತೈತಿ, 3 ಬರ್ತೈತಿ. ಓಕೆ, ಸೊ ಇಲ್ಲಿ ನೋಡ್ರಿ 5ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಬರ್ತಾ ಇದೆ, 3 ಬರ್ತಾ ಇದೆ. ಅಂತ ಸಂಖ್ಯೆ ಯಾವುದು, 1 8, ಒಂದೇನು 8. ಓಕೆ,
ಎಂಟು ಬಿಟ್ಟು ಇನ್ನೇನಾರೇ ಐತೇನ, ಯಾಕಂದ್ರೆ ಇಲ್ಲೆಲ್ಲೂ ನಿಮಗೆ ಎಂಟು ಕಾಣಿಸ್ತಾ ಇಲ್ಲ ನೋಡ್ರಿ, ಇಲ್ಲೆಲ್ಲೂ ಎಂಟು ಇಲ್ಲ ನಿಮಗೆ. ಅಂದರೆ ಎಸ್ಪೆಷಲಿ ಐ ಆಮ್ ಚೆಕಿಂಗ್ ದಿ ಲಾಸ್ಟ್ ಡಿಜಿಟ್. ಓಕೆ, ನಾನು ಲಾಸ್ಟ್ ಡಿಜಿಟ್ ಚೆಕ್ ಮಾಡ್ತಾ ಇದ್ದೀನಿ ರೀ. ನಾನು ಲಾಸ್ಟ್ ಡಿಜಿಟ್ನ 6 ಇಟ್ಕೊಂಡು ನೋಡೀನಿ, 7 ಇಟ್ಕೊಂಡು ನೋಡೀನಿ, 8 ಇಟ್ಕೊಂಡು ನೋಡೀನಿ. ಈಗ 9 ಇಟ್ಕೊಂಡು ನೋಡ್ತೀನಿ, 10 ಇಟ್ಕೊಂಡು ನೋಡ್ತೀನಿ, 11 ಇಟ್ಕೊಂಡು ನೋಡ್ತೀನಿ, 12 ಇಟ್ಕೊಂಡು ನೋಡಿ 13 ಇಟ್ಕೋತೇನೆ. 13 ಇಟ್ಕೊಂಡ ತಕ್ಷಣ ನನ್ನ ಆನ್ಸರ್ ನಂಗೆ ಸಿಗ್ತೈತೆ ನೋಡ್ರಿ. 5 2 ಎಷ್ಟು 10, ಇಲ್ಲಿ ಎಷ್ಟು ಬಂತು 3 ರಿಮೈಂಡರ್ ಬರ್ತಾ ಇದೆ. ಅಂದ್ರೆ 5ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 3 ಕೊಡೋ ಅಂಥ ಸಂಖ್ಯೆ ಇಲ್ಲಿ ಲಾಸ್ಟ್ ಡಿಜಿಟ್ 13ರಾಗ ಲಾಸ್ಟ್ ಡಿಜಿಟ್ ಯಾವುದು? 13ರಾಗ ಲಾಸ್ಟ್ ಡಿಜಿಟ್ ಯಾವುದು? 3. ಈ ಎಲ್ಲ ಆಪ್ಷನ್ಗಳನ್ನ ನೋಡಿದ್ರೆ ಲಾಸ್ಟ್ ಡಿಜಿಟ್ 3 ಇರೋವಂಥ ಒಂದೇ ಒಂದು ಸಂಖ್ಯೆ ಯಾವುದು? ಆಪ್ಷನ್ ನಂಬರ್ ಎ. ದಟ್ಸ್ ದಿ ಆನ್ಸರ್ ಫಾರ್ ದಿಸ್. ಸೊ ನೀವು ಎಲ್ಲ ಡಿವಿಸಿಬಿಲಿಟಿ ರೂಲ್ಗಳು ಚೆಕ್ ಮಾಡೋದು ಬೇಕಾಗಿಲ್ಲ, ಬಟ್ ಈ 5ರ ಬಗ್ಗೆ ನಿಮಗೆ ಬಹಳ ಚಂದ ಗೊತ್ತಿರಬೇಕಿತ್ತು. ಓಕೆ, ಸಪೋಸ್ ನಿಮ್ಗೆ ಈಗ ಎಲ್ಲಾನು ಚೆಕ್ ಮಾಡ್ಬೇಕಂದಿದ್ರು ಕೂಡ ನೀವೇನು ಮಾಡ್ಬೋದಿತ್ತು? ಇದನ್ನ ಆರಾಮಾಗಿ ಇದನ್ನ ಮಾಡ್ಬೋದಿತ್ತು. ಸೊ ಎಲ್ಲಾನು ಚೆಕ್ ಮಾಡೋದು ಅಂತಂದ್ರೆ ಇಲ್ಲೇ ತೋರಿಸ್ಬಿಡ್ತೇನೆ, ಇದನ್ನ ತೆಗಿಯೋದು ಬೇಡ. ಈಗ ನೋಡ್ರಿ, ಯಾವ್ದರಿಂದ ಚೆಕ್ ಮಾಡೋದು? 3ರಿಂದ ಚೆಕ್ ಮಾಡೋದು ಹೆಂಗೆ? ಎಲ್ಲಾನು ಆ್ಯಡ್ ಮಾಡ್ಬೇಕು. 9 7 8 ಆಗ್ತೈತಿ, 16 22 25 ಆಗ್ತಾ ಇದೆ. ಹೌದಾ? 25ನ್ನ 3ರಿಂದ ಡಿವೈಡ್ ಮಾಡಿದ್ರಿ ಅಂತಂದ್ರೆ ಎಷ್ಟಾಗುತ್ತೆ? 3 8 24, ರಿಮೈಂಡರ್ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. ಅಂದ್ರೆ ಪಾಸ್ ಆತ್ ನೋಡ್ರಿ. 3ಕ್ಕೆ 1 ರಿಮೈಂಡರ್ ಕೊಡ್ತಾ ಇದೆ, ಪಾಸ್ ಆಯ್ತಿದ್ದು. ಹಂಗ ನೀವೀಗ ಯಾವ್ದಕ್ಕೆ ಚೆಕ್ ಮಾಡ್ಬೇಕು? 5ರದಂತೂ ಆಯ್ತು. ಓಕೆ, 5ರದಾಯ್ತು. 9ರದ್ದು ನೋಡ್ರಿ, 3ರಿಂದ ಹೊಂಟೈತಿ ಅಂತಂದ್ರೆ ಅದು 9ರಿಂದ ಹೋಗ್ಲೇಬೇಕಂತೇನಿಲ್ಲ. ಆದ್ರೆ 9ರಿಂದ ಹೋಗ್ತಾ ಇತ್ತು ಅಂದ್ರೆ 3ರಿಂದ ಹೋಗ್ಬೇಕಿತ್ತು. ಅಂದ್ರೆ ನಾವು ಆಕ್ಚುಲಿ 9ರಿಂದ ಚೆಕ್ ಮಾಡ್ತಿದ್ವು ಅಂತಂದ್ರೆ 3ರಿಂದ ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಸ್ಟಿಲ್ ಐ ಆಮ್ ಶೋಯಿಂಗ್ ಯು. ಓಕೆ, ಈಗ ಇದನ್ನೇನು ಮಾಡ್ರಿ? 9 ಎಷ್ಟಾಯ್ತದು? 25 ಆಯ್ತಲ್ಲ. 25ನ್ನ ಡಿವೈಡೆಡ್ ಬೈ 9 ಮಾಡ್ರಿ. ಅಂದ್ರೆ 9 2 18 ಮಾಡ್ತೀರಿ, 7 ಉಳಿತಾ ಇದೆ ನೋಡ್ರಿ. ಅಂದ್ರೆ 9ಕ್ಕೆ ಅದು ರಿಮೈಂಡರ್ ಎಷ್ಟು ಕೊಡ್ಬೇಕು? 7 ಕೊಡ್ಬೇಕು. ಇನ್ನು ಬಾಕಿ ಉಳಿದ್ರೆ ಯಾರು? 7. 7ನ್ನ ನೀವು ನೋಡಿದ್ರಿ ಅಂತಂದ್ರೆ ಇದು 9763 ಇದೆ. ಹೌದಾ? 7ರಿಂದ ನೀವು ಡಿವೈಡ್ ಮಾಡ್ರಿ, ನಿಮ್ಗೆ 100% ರಿಮೈಂಡರ್ ಎಷ್ಟು ಬರಬೇಕು? 5 ಬರಬೇಕು. ಪಾಸ್ ಆಗ್ತೈತೆ ಅವಾಗ. 7 1 7 ಆಯ್ತಾ? ಇದು ಎಷ್ಟಾಯ್ತು? 2 ಆಯ್ತಾ? ಇದು 27 ಆಯ್ತು. 7 2 7 3 ತಗೊಳ್ಳೋಣ, 21 ಆಯ್ತು. 6 ಬರ್ತಾ ಇದೆ, 66. 7 9 ಮಾಡೋಣ, 7 9 66, 7 9 63 ಆಯ್ತು. 63ರಲ್ಲಿ 3 ಉಳಿತಾ ಇದೆ, ಆಮೇಲೆ 3 ಉಳಿತಾ ಇದೆ. 7 4 28 ಆಗ್ತೈತಿ. 33ರಾಗ ನೀವು 28 ತೆಗೆದ್ರಿ ಅಂತಂದ್ರೆ ರಿಮೈಂಡರ್ ಎಷ್ಟು ಬರ್ತಾ ಇದೆ? 5 ಬರ್ತಾ ಇದೆ. ಸೊ ಪ್ರತಿ ಇದಕ್ಕೂ ಇದು ಪಾಸ್ ಆಗ್ತಾ ಇದೆ. ಬಟ್ ನಾನು ಎಲ್ಲಾನು ಮಾಡೋ ಅವಶ್ಯಕತೆ ಇರಲಿಲ್ಲ. ಐ ವುಡ್ ಹ್ಯಾವ್ ನೋನ್ ಅಬೌಟ್ ದ 5. ಇಫ್ ಐ ನೋ ಅಬೌಟ್ 5 ಪ್ರಾಪರ್ಲಿ, ದೆನ್ ಐ ವುಡ್ ಹ್ಯಾವ್ ಟಿಕ್ಡ್ ಇಟ್ ವಿದಿನ್ 10 seconds. ನೋಡ್ರಿ, ಬ್ಯೂಟಿಫುಲ್ ಕ್ವಶನ್. ಇಂಥ ಕ್ವಶನ್ ಮಾಡೋ ಭಾಳ ಮಜಾ ಬರ್ತೈತ್ರಿ. ಈಗ ಇಲ್ಲಿ ನೋಡ್ರಿ, ಇದು ಇಷ್ಟು ದೊಡ್ಡ ಸ್ಟೋರಿ ಹೇಳಿದ ನೀವು ಏನು? 8 years ago ಶ್ರೇಯಾ ವಾಸ್ ಈಕ್ವಲ್ ಟು ದ ಸಮ್ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ಹರ್ 1 son and 1 daughter 5 years hence. ನಮ್ಗೆ ಏನು ಬೇಕು ಅದನ್ನು ನಾವು ಫೋಕಸ್ ಮಾಡೋದು. 5 years hence ಅಂದ್ರೆ 5 ವರ್ಷದ ನಂತರ. ದ ರೆಸ್ಪೆಕ್ಟಿವ್ ರೇಷಿಯೋ ಬಿಟ್ವೀನ್ ದ ಏಜಸ್ ಆಫ್ ಹರ್ ಡಾಟರ್ ಆ್ಯಂಡ್ ಹರ್ ಸನ್ ಇಸ್ 7:6. 5 ವರ್ಷದ ನಂತರ 7:6 ರೇಷಿಯೋ ಆಗ್ತೈತೆ ಅವ್ರದ್ದು. ಇಫ್ ಶ್ರೇಯಾಸ್ ಹಸ್ಬೆಂಡ್ ಇಸ್ 7 years elder to her and his present age is 3 times the present age of their son, what is the present age of the daughter? What is the present age of the daughter? ಡಾಟರ್ ಬಗ್ಗೆ ಕೇಳ್ತಾ ಇದ್ರು. ಈಗ ಹಸ್ಬೆಂಡ್ ಏಜ್ ಬಿಡ್ರಿ, ಶ್ರೇಯಾನ್ ಏಜ್ ಬಿಡ್ರಿ, ಅವ್ರದೆಲ್ಲ ಬಿಟ್ಟಾಕ್ರಿ. ನಿಮ್ಗೆ ರೇಷೋ ಎಷ್ಟಿದೆ? 5 ವರ್ಷದ ನಂತರ 5 years later, ವಾಟ್ ಈಸ್ ದ ರೇಷೋ? 7:6. ಓಕೆ, ಈಗ ಆಪ್ಷನ್ ಅಟ್ಯಾಕ್ ಮಾಡ್ರಿ. ಆಪ್ಷನ್ ಅಟ್ಯಾಕ್ ಅಂದ್ರೆ ಆಪ್ಷನ್ ನೋಡಿ ಆನ್ಸರ್ನ ಟಿಕ್ ಮಾಡೋದು. 5 ವರ್ಷದ ನಂತರ ಅಂತಂದ್ರೆ ನೀವೇನು ಮಾಡಬೇಕು? +5 ಮಾಡ್ಬೇಕು. ಎಲ್ಲಿ +5 ಮಾಡಬೇಕು? ಕೊಟ್ಟಿರೋ ಆಪ್ಷನ್ಗಳ್ದಾಗ +5 ಮಾಡ್ಬೇಕು. ಓಕೆ, ಸೊ +5 ಮಾಡ್ರಿ, ಇದೆಷ್ಟು ಕೊಡ್ತೈತಿ? 20 ಕೊಡ್ತೈತಿ. ಇಲ್ಲಿ +5 ಮಾಡ್ರಿ, ಇದೆಷ್ಟು ಕೊಡ್ತೈತಿ? 28 ಕೊಡ್ತೈತಿ. +5 ಮಾಡ್ರಿ, ಇದೆಷ್ಟು ಕೊಡ್ತೈತಿ? 24 ಕೊಡ್ತೈತಿ. +5 ಮಾಡ್ರಿ, ಇದೆಷ್ಟು ಕೊಡ್ತೈತಿ? 18 ಕೊಡ್ತೈತಿ. ಓಕೆ, ಈಗ ಇವತ್ತರ ಒಳಗೆ ಯಾರ್ದು ಏಜ್ ಕೇಳಕತ್ತಾರು? ಡಾಟರ್ ಏಜ್. ಡಾಟರ್ದ ರೇಷೋ ಏನು? ಡಾಟರ್ದ ರೇಷೋ ನೋಡ್ರಿ, ಓದ್ಕೊಂಬರ್ಬೇಕಾದ್ರೆ 5 years hence the respective ratio between the ages of her daughter ಅನ್ನೋ ವರ್ಡ್ ಫಸ್ಟ್ ಬರ್ತಾ ಇದೆ, and her son ಅನ್ನೋ ವರ್ಡ್ ಸೆಕೆಂಡ್ ಬರ್ತಾ ಇದೆ. ಸೊ ಫಸ್ಟ್ ವರ್ಡ್ ಡಾಟರ್ ಆಗಿರೋದ್ರಿಂದ ಫಸ್ಟ್ ರೇಷೋ ಬಿಲಾಂಗ್ಸ್ ಟು ಡಾಟರ್, ಸೆಕೆಂಡ್ ರೇಷೋ ಬಿಲಾಂಗ್ಸ್ ಟು ಸನ್. ಹಂಗಾದ್ರೆ ಡಾಟರ್ ರೇಷೋ ಬೇಕು ಅಂತಂದ್ರೆ ನಾನು 7ರ ಮಗ್ಗಿ ಥಿಂಕ್ ಮಾಡ್ಬೇಕು. ಈ ಆಪ್ಷನ್ಗಳಲ್ಲಿ 7ರ ಮಗ್ಗಿನಿಂದ ಹೋಗುವಂಥ ಸಂಖ್ಯೆ, ಏಕೈಕ ಸಂಖ್ಯೆ ಯಾವುದು ಅಂತಂದ್ರೆ 28. ಅದಕ್ಕಂದ್ರೆ ದ ಆನ್ಸರ್ ಇಸ್ 23. 23 ವರ್ಷದಕ್ಕೆ ಅದಾಳಕ್ಕಿ, ಅಕ್ಕಿ ಮಗಳು ಶ್ರೇಯಾನ್ ಮಗಳು 23 ವರ್ಷದಕ್ಕೆ ಅದಾಳ ಪ್ರೆಸೆಂಟ್. ಓಕೆ, ಇನ್ನು 5 ವರ್ಷದ ನಂತರ ಆಕಿ 28 ಆಗಕ್ಕಿದಳು.
ಸೊ ನಿಮ್ಗೆ ಅರ್ಥ ಆಯ್ತಲ್ಲ. ಇಂಥ ಕ್ವಶನಲ್ಲಿ ನೋಡ್ರಿ ಆ ಪ್ಯಾರ ಓದ್ಕೋಂತ ಕುಂಡ್ರದಂಗೆ ಏನು ಬೇಕು 5 years ಹ್ಯಾಂಡ್ಸ್ ಅನ್ನೋದೊಂದು ಬೇಕಾಗಿತ್ತು ಫ್ಯೂಚರಲ್ಲಿ. ಆಮೇಲೆ ಆ ರೇಷೋ ಬೇಕಾಗಿತ್ತು. ಆ ರೇಷೋನಲ್ಲಿ ಡಾಟರ್ದು ಪಾರ್ಟ್ ಏನು, ಡಾಟರ್ ಪಾಲು 7, ಸನ್ ಪಾಲು 6 ಆಗಿತ್ತು. ಓಕೆ 5 years ಹ್ಯಾಂಡ್ಸ್ ಇರೋದ್ರಿಂದ ನಾ +5 ಮಾಡಿ ಇದನ್ನ ಏನಾದರೂ 5 years ಎಗೋ ಅಂತಿದ್ದ ಅಂತಂದ್ರೆ -5 ಮಾಡಿ ಮತ್ತು ನಾನು ಹುಡ್ಕಕ್ಕೆ ಶುರು ಮಾಡ್ತಿದ್ನಿ. ಈ ಥರ ಆರಾಮಾಗಿ ಮಾಡ್ಬೋದು. ಈಗ ಇಲ್ಲಿ ನೋಡ್ರಿ, ಇದು ಬ್ಯೂಟಿಫುಲ್ ಕ್ವಶನ್. ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಸ್ಕೂಲ್ ವಾಸ್ 660. ಅಂದ್ರೆ ಒಂದು ಶಾಲ್ಯಾಗ 660 ಹುಡುಗರು ಅದಾವ್ರು. ರೇಷೋ ಬಿಟ್ವೀನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವಾಸ್ 13:9. 660 ಇದ್ರೆ ಈ ರೇಷೋ ಇತ್ತು. ಆಫ್ಟರ್ ಸಮ್ ಡೇಸ್ ಏನಾಗ್ತೈತೆ ಅಂತಂದ್ರೆ 30 ಹುಡುಗಿಯರು ಬಂದು ಸೇರ್ಕೊಂಡ್ಬಿಡ್ತಾರೆ ಅವ್ರು. ಅಂದ್ರೆ ಪ್ಲಸ್ ಮಾಡ್ರಿ, ಇದು ಎಷ್ಟಾಗ್ತೈತಿ ಈಗ ಟೋಟಲ್ 690 ಸ್ಟ್ರೆಂತ್ ಆತೀಗ. ಓಕೆ ಆ್ಯಂಡ್ ಸಮ್ ಬಾಯ್ಸ್ ಲೆಫ್ಟ್ ಅಂತಂದಾರ. ಲೆಫ್ಟ್ ಅಂತಂದ್ರೆ ನಾವು ಏನು ಮಾಡೋನು -x ಮಾಡ್ಕೊಳ್ಳೋನು. ನಮ್ಗೆ ಗೊತ್ತಿಲ್ಲ ಸಮ್ ಬಾಯ್ಸ್ ಅಂತಂದ, ಲೆಫ್ಟ್ ಅನ್ನೋದಕ್ಕೆ ಮೈನಸ್ ಬರಿತಾ ಇದ್ದೀನಿ, ಸಮ್ ಅನ್ನೋದಕ್ಕೆ ಸಮ್ ಬಾಯ್ಸ್ ಅನ್ನೋದಕ್ಕೆ ಏನು ಬರಿತಾ ಇದ್ದೀನಿ x ಅಂತ ಮಾಡ್ಕೊತಾ ಇದ್ದೀನಿ. ಅವಾಗ ಅವ್ರ ರೇಷೋ ಏನಾಯಿತು ಅಂತಂದ್ರೆ ಇದು ಹಿಂಗಾದ್ಮೇಲೆ ಹುಡುಗರು ಬಿಟ್ಟು 30 ಹುಡುಗರು ಸೇರಿದ ಮೇಲೆ ರೇಷೋ ಏನಾಯಿತು ಅಂತಂದ್ರೆ ರೇಷೋ 6:5 ಆಗಿತ್ತು. 6:5 ರೇಷೋನ ಏನು ಮಾಡ್ರಿ ಆ್ಯಡ್ ಮಾಡಿಬಿಡ್ರಿ. ಇಂಥ ಕ್ವಶನ್ಗಳ್ದಾಗೆಲ್ಲ ಇದೇ ಟ್ರಿಕ್. 11 ಆತು. ಈಗ ನೀವು ಏನು ಮಾಡಬೇಕು, ಈ 690 ಒಳಗೆ ಎಕ್ಸ್ ಜಾಗದಾಗ ಇವು ಒಂದೊಂದು ಆಪ್ಷನ್ಗಳನ್ನು ತಂದು ಹಾಕಬೇಕು ನೀವು. ಓಕೆ ಆಮೇಲೆ ನಿಮಗೆ ಒಂದು ಸಂಖ್ಯೆ ಸಿಗಬೇಕು. ಆ ಸಂಖ್ಯೆ ಅಂದ್ರೆ ಆನ್ಸರ್ ಯಾವ ಸಂಖ್ಯೆ 11ರ ಮಲ್ಟಿಪಲ್ ಆಗಿರ್ಬೇಕು. ಅದು ಅಂದ್ರೆ ಅದು 11ರ ಮಗ್ಗಿ ಒಳಗೆ ಬರ್ತಾ ಇರಬೇಕು. ಅದು ನಿಮ್ಮ ಆನ್ಸರ್ ಆಗುತ್ತೆ. ಈಗ ಏನು ಮಾಡೋಣ ಅಂತಂದ್ರೆ ಮೊದಲು ಇಲ್ಲಿಂದ ತಂದು 50 ಹಾಕೋನು. 50 ಹಾಕಿದ್ರಿ ಅಂತಂದ್ರೆ ಏನಾಗುತ್ತೆ, ಈಗ ಇಲ್ಲಿ 50 ಹಾಕಿದ್ರಿ, 690 - 50 ಮಾಡ್ರಿ, ಎಷ್ಟಾಗುತ್ತೆ ಇದು 640 ಆಯ್ತು. ಅಂದ್ರೆ ಇದಲ್ಲ, ಇದು 11ರ ಮಗ್ಗಿ ಒಳಗೆ ಇದೇನು ಆಗಲ್ಲ. ಬೇಕಾದ್ರೆ ನೀವು ಡಿವಿಸಿಬಿಲಿಟಿ ಟೆಸ್ಟ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಆಮೇಲೆ -30 ಮಾಡೋಣ. -30 ಮಾಡಿದ್ನಿ ಅಂತಂದ್ರೆ 660 ಆಗ್ತಾ ಇದೆ. ಅಂದ್ರೆ ಆ್ಯಕ್ಚುಲಿ ಇದೇ ಆಪ್ಷನ್ 660 ಹೋಗ್ತೈತಿ. ಬಟ್ ವಿಲ್ ಚೆಕ್ ದ ನೆಕ್ಸ್ಟ್ ಆಲ್ಸೋ. -40 ಮಾಡಿದ್ನಪ್ಪ, 690 ಒಳಗೆ 40 ಮಾಡಿದ್ನಿ ಅಂದ್ರೆ 650. ಇದು 11ರ ಮಗ್ಗಿ ಒಳಗೆ ಬರಲ್ಲ, ಇದು ಬರಲ್ಲ, ಇದು ಒಂದು ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ ಏನಾಯಿತು -60 ಇತ್ತು. ಇದೇನಾಗುತ್ತೆ 630 ಆಗ್ತೈತಿ. 19ನಲ್ಲಿ 60 ತೆಗೆದ್ರೆ ಹೌದಾ, ಇದು ಅಲ್ಲ. ಅಂದ್ರೆ ಅರ್ಥ ಏನು, 30 ಇಸ್ ದಿ ರೈಟ್ ಆನ್ಸರ್. ಓಕೆ ಏನು ಕೇಳಿದ್ದ, ಫೈಂಡ್ ದಿ ನಂಬರ್ ಆಫ್ ಬಾಯ್ಸ್ ಹೂ ಲೆಫ್ಟ್ ದ ಸ್ಕೂಲ್. 30 ಜನ ಹುಡುಗರು ಸಾಲಿ ಬಿಟ್ಟು ಓಡಿ ಹೋದ್ರು. ಯಾಕೆ ಓಡಿ ಹೋದ್ರು ಅಂತಂದ್ರೆ ಟಾರ್ಚರ್ ತಡ್ಕೊಳಕ್ಕಾಗದ ಓಡಿ ಹೋದ್ರು ಅವ್ರು. ಓಕೆ ಸೊ ಎನಿವೆ ಅದು ಯಾಕೆ ಓಡಿ ಹೋದ್ರು, ಅವ್ರದ್ದು ಏನು ಇಂಟ್ರೆಸ್ಟ್ ಇತ್ತು, ಅವು ಎದಕ್ಕೆ ಬಂದಿದ್ದು ಸಾಲಿಗೆ ಅವಕ್ಕೆ ಗೊತ್ತ್ರಿ. ಲೆಟ್ ಸಿ ನೆಕ್ಸ್ಟ್. ಇಲ್ಲಿ ದ ರೇಷೋ ಆಫ್ ನಂಬರ್ ಆಫ್ ಬಾಯ್ಸ್ ಟು ದ ನಂಬರ್ ಆಫ್ ಗರ್ಲ್ಸ್. ನೋಡ್ರೆ ರೇಷೋ ಕೊಟ್ಟಾಗ ಈ ಫಸ್ಟ್ ವರ್ಡ್ ಸೆಕೆಂಡ್ ವರ್ಡ್ ಭಾಳ ಇಂಪಾರ್ಟೆಂಟ್. ರೇಷೋ ಆಫ್ ನಂಬರ್ ಆಫ್ ಬಾಯ್ಸ್ ಟು ದ ನಂಬರ್ ಆಫ್ ಗರ್ಲ್ಸ್ ಅಂತಂದ್ರೆ B:G. ಓಕೆ ಸ್ಕೂಲ್ ಆಫ್ 432 ಪುಪಿಲ್ಸ್ ಅಂದ್ರೆ ಸ್ಟೂಡೆಂಟ್ಸ್. 432 ಹುಡುಗರು ಇದ್ರು. 5:4 ರೇಷೋ ಇತ್ತು. 432 ಇದ್ದಾಗ 5:4 ರೇಷೋ ಇತ್ತು. ಓಕೆ ಅದಾದ್ಮೇಲೆ ಏನಾಯಿತು, ಸಮ್ ನ್ಯೂ ಬಾಯ್ಸ್, ಮತ್ತು ಒಂದಷ್ಟು ಹುಡುಗರು ಬಂದು ಸೇರ್ಕೊಂಡ್ರು. ಓಕೆ ದ ನಂಬರ್ ಆಫ್ ಬಾಯ್ಸ್ ಇನ್ಕ್ರೀಸ್ಡ್ ಬೈ 12. ನಂಬರ್ ಆಫ್ ಬಾಯ್ಸ್ ಏನಾಯ್ತಿದ್ದು ಇನ್ಕ್ರೀಸ್ಡ್ ಬೈ ಏನಾಯಿತು 12 ಆಯ್ತಿದ್ದು. ಓಕೆ ಸೊ ಇದೇನು ಕೊಟ್ಟ ನಾವು, ದ ರೇಷೋ ಆಫ್ ನಂಬರ್ ಆಫ್ ಬಾಯ್ಸ್ ಟು ದ ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಆಫ್ 432 ಪುಪಿಲ್ಸ್ ಈಸ್ ಏನಾಗ್ತಾ ಇದೆ 5:4 ವೆನ್ ಸಮ್ ನ್ಯೂ ಬಾಯ್ಸ್. ಅಂದ್ರೆ ಇದಕ್ಕೆ ಆ್ಯಡ್ ಮಾಡ್ಬೇಕು ನಾವು. ಟೋಟಲ್ ಇಷ್ಟಿತ್ತು ಮೊದಲ, ಇದಕ್ಕೊಂದಷ್ಟು ಹುಡುಗರು ಬಂದು ಸೇರ್ಕೊಂಡ್ಬಿಡ್ತಾರೋ. ಈಗ ಟೋಟಲ್ ಏನಾಗ್ತೈತಿ ಅಂತಂದ್ರೆ ನ್ಯೂ ಟೋಟಲ್ NT ಅಂತ ಬರಿತೀನಿ. ಇದೆಷ್ಟಾಗ್ತೈತಿ 444 ಆಗ್ತೈತಿ. ಓಕೆ ಇರಲಿ. ಆಮೇಲೆ ಏನಾಗ್ತೈತಿ, ಆ್ಯಂಡ್ ದ ರೇಷೋ ಆಫ್ ದ ಬಾಯ್ಸ್ ಇದು ಫಸ್ಟ್ ಏನಿತ್ತು 5:4 ಇತ್ತು. ಈಗ ಏನಾಗ್ತೈತಿ ಹೊಸ ರೇಷೋ, ನ್ಯೂ ರೇಷೋ NR ಅಂತ ಬರಿತೀನಿ. ಓಕೆ ಸ್ವಲ್ಪ ಶಾರ್ಟ್ಕಟ್ಗಳು ಯೂಸ್ ಮಾಡ್ತಾ ಇರ್ತೀನಿ, ಕ್ಷಮೆ ಇರಲಿ. ಬಟ್ ನೀವು ತಿಳ್ಕೊಡ್ರಿ ಏನಂತ ಹೇಳಿ. NR ಏನಾಗ್ತೈತಿ 7:6 ಆಗ್ತೈತಿ. ಈಗ 7:6 ಅಂದ್ರೆ ನಾವು ಇದನ್ನ ಹಿಡ್ಕೋಬೇಕು. ಆ್ಯಕ್ಚುಲಿ ನ್ಯೂ ರೇಷೋ ಹಿಡ್ಕೋಬೇಕು. ಇದನ್ನ ಆ್ಯಡ್ ಮಾಡ್ರಿ, 7 + 6 13 ಆಗ್ತೈತಿ. ಓಕೆ 13. ಆಮೇಲೆ ಇದು 444. ಏನು ಕೇಳ್ತಾ ಇದ್ದಾನು, ಫೈಂಡ್ ದಿ ನಂಬರ್ ಆಫ್ ನ್ಯೂ ಗರ್ಲ್ಸ್ ಅಡ್ಮಿಟೆಡ್. ಅಂದ್ರೆ ಒಂದಷ್ಟು ಹುಡುಗರು ಬಂದು ಹುಡುಗಿಯರು ಬಂದು ಅಡ್ಮಿಟ್ ಆದ್ರಲ್ಲ ಅವ್ರದ್ದು 444 + x ಮಾಡ್ಕೊಳ್ಳೋಣ. ಅಡ್ಮಿಟೆಡ್ ಅಂತ ಇರೋದಕ್ಕೆ +x. ಹಿಂದಿನ ಲೆಕ್ಕದೊಳಗೆ ಲೆಫ್ಟ್ ಅಂತಿತ್ತು -x. ಓಡಿ ಹೋಗಿರು -x, ಬಂದು ಸೇರ್ಕೊಂಡ್ರೆ +x. ಓಕೆ ರೀ. ಸೊ ಇದನ್ನು ಮಾಡಿದ್ವಿ. ಈಗ ನೀವೇನು ಮಾಡಬೇಕು, 13 ಡಿವಿಸಿಬಿಲಿಟಿ ರೂಲ್ ಬರ್ಬೇಕು. ಅಂದ್ರೆ ಈಗ ಇಲ್ಲಿ ನೀವು ಈ ಆಪ್ಷನ್ಗಳನ್ನು ಒಂದೊಂದು ಆ್ಯಡ್ ಮಾಡ್ತಾ ಹೋಗಬೇಕು. 13ರ ಮಗ್ಗಿ ಒಳಗಿನ ನಂಬರ್ ಬರ್ಬೇಕು. ಇಲ್ಲಿ ನೋಡ್ರಿ 13 ಡಿವಿಸಿಬಿಲಿಟಿ ಟೆಸ್ಟ್ ಚೆಕ್ ಆಗ್ತೈತಿ. ಅದನ್ನು ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಆಮೇಲೆ. ಲೆಟ್ಸ್ ಡೂ ದಿಸ್ ಕ್ವಶನ್. ಈಗ ಏನು ಮಾಡೋಣ ಅಂತಂದ್ರೆ 44ಕ್ಕೆ +14 ಮಾಡೋಣ.
14 ಮಾಡ್ರೆ ಇದು ಎಷ್ಟಾಯಿತು 458 ಆಯಿತು. ಓಕೆ, ಚೆಕ್ ಮಾಡೋಣ. ಆಮೇಲೆ 24 ಮಾಡೋಣ. 24 ಮಾಡಿದಾಗ ಇದು ಎಷ್ಟಾಗುತ್ತೆ 468 ಆಯಿತು. ಆಮೇಲೆ ಏನು ಮಾಡಬೇಕು 12 ಮಾಡ್ಬೇಕು. 12 ಮಾಡಿದ್ವಿ ಅಂತಂದ್ರೆ 456 ಆಗ್ತಾ ಇದೆ. ಆಮೇಲೆ ಲಾಸ್ಟಲ್ಲಿ ಏನು ಮಾಡಬೇಕು 20 ಮಂದಿನ ಆ್ಯಡ್ ಮಾಡ್ಬೇಕು. ಓಕೆ, ಇದೆಷ್ಟಾಗುತ್ತೆ 464 ಆಗ್ತೈತಿ. ನಾ ಇನ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ. ಆ್ಯಕ್ಚುಲಿ ನೀವು ಎಕ್ಸಾಮಲ್ಲಿ ಟಕ್ ಅಂತ ಹೇಳಿ ಆನ್ಸರ್ನ ಹಿಡಿಬೋದು, ನಿಮ್ಗೆ ಟೆಸ್ಟ್ ಅದು ಬಹಳ ಚಂದ ಗೊತ್ತಿದ್ದು ಅಂದ್ರೆ. ಈಗ ನೋಡ್ರಿ ಇಲ್ಲಿ 458 13 ಡಿವಿಸಿಬಿಲಿಟಿ ಟೆಸ್ಟ್ ಏನು ಹೇಳ್ತೈತಿ ಸರ್? ಅದೇನು ಹೇಳ್ತೈತಿ ಅಂತಂದ್ರೆ ಲಾಸ್ಟ್ ಡಿಜಿಟ್ ತೊಗೋಬೇಕು, 4ರಿಂದ ಗುಣಾಕಾರ ಮಾಡಬೇಕು, ಬಂದಂಥ ಆನ್ಸರನ್ನು ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ಗೆ ಆ್ಯಡ್ ಮಾಡಬೇಕು ಅಂತ ಹೇಳ್ತೈತಿ. ಓಕೆ, ದಿಸ್ ಈಸ್ 13th ಡಿವಿಸಿಬಲ್ ಟೆಸ್ಟ್. ಈಗ ಇಲ್ಲಿ ನೋಡ್ರಿ ಲಾಸ್ಟ್ ಡಿಜಿಟ್ ಇಲ್ಲಿ ಏನು ಮಾಡ್ರಿ 8 ತೊಗೊಳ್ರಿ. 8ನ್ನು 4ರಿಂದ ಗುಣಾಕಾರ ಮಾಡ್ರಿ, 32 ಬಂತು. ಈ 32ನ್ನು ತೊಗೊಂಡು ಹೋಗಿ ಉಳಿದಿರೋ ಪಾರ್ಟಿಗೆ ಆ್ಯಡ್ ಮಾಡ್ರಿ, ಹಿಂಗೆ ಬರ್ತೈತಿ. ಎಷ್ಟಾಯ್ತು ಇದು 77 ಆಗ್ತಾ ಇದೆ. 77 13 ಮಗ್ಗಿ ಒಳಗೆ ಇಲ್ಲ ಇಲ್ರಿ. 68 ಇದೆ, 71 ಇದೆ, 68 ಇದೆ. 13 6 68, 13 6 68 ಅಲ್ಲ, 10 6 66 3 78 ಇದೆ. 13 6 78 ಇದೆ, 77 ಇಲ್ಲ. ಓಕೆ, ಹಂಗಾದ್ರೆ ಇದು ಫೇಲ್ ಆಯ್ತು. ಫಸ್ಟ್ ಆಪ್ಷನ್ ರೂಲ್ಡ್ ಔಟ್. ದಿಸ್ ಈಸ್ ರೂಲ್ಡ್ ಔಟ್. 24 ಆ್ಯಡ್ ಮಾಡಿದಾಗ ಏನು ಬಂದಿತ್ತು 468 ಬಂದಿತ್ತು. ಆ 468 ನೋಡೋಣ. 468 ಲಾಸ್ಟ್ ಡಿಜಿಟ್ ತೊಗೊಳ್ರಿ, 4ರಿಂದ ಗುಣಾಕಾರ ಮಾಡ್ರಿ, 32 ಬರ್ತೈತಿ. 32 ಬಂತು ಅಂತಂದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ ಒಳಗೆ ಇದನ್ನು ಕಳಿಬೇಕು. ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ ಅಂದರೆ ಎಷ್ಟು 46 ಕಳಿಬೇಕಲ್ಲ, ಆ್ಯಡ್ ಮಾಡ್ಬೇಕು. ಏನು ಮಾಡಬೇಕು ಕಳಿಬೇಕು. 78 ಬಂತು ನೋಡ್ರಿ. ಸೊ ಐ ಥಿಂಕ್ ದಿಸ್ ಶುಡ್ ಬಿ ದಿ ಆನ್ಸರ್. ಯಾವುದದು 24 ಶುಡ್ ಬಿ ದಿ ಆನ್ಸರ್. ಬಟ್ ಯು ಕ್ಯಾನ್ ಚೆಕ್ ದ ರೆಸ್ಟ್ ಆಲ್ಸೋ. ಈಗ ಏನಾಗಿದೆ 456 ಇದೆ. 456ರಾಗ 6 ಲಾಸ್ಟ್ ಡಿಜಿಟ್ ತೊಗೊಂಡು 4ರಿಂದ ಗುಣಾಕಾರ ಮಾಡ್ತೀನಿ, 24 ಬರ್ತೈತಿ. 45ಕ್ಕೆ 24 ಸೇರಿಸ್ತೀನಿ, ಅವಾಗ ಇದು ಎಷ್ಟು ಬರತೈತಿ 69 ಬರತೈತಿ. 69 13 ಮಗ್ಗಿ ಒಳಗಿದೆ ಏನು ಇಲ್ಲ, 169 ಇದೆ ರೀ. ಮತ್ತು ನೀವು 69 ಇದೆ ಅನ್ಕೋಬೇಡ್ರಿ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ಇದು ಮಾಡಿ ನೋಡ್ರಿ. ಇದನ್ನು 13 5 65 ಇದೆ. ಓಕೆ, 4 ರಿಮೈಂಡರ್ 13 5 65, ನೆಕ್ಸ್ಟ್ 78 ಬರ್ತೈತಿ. ಹಿಂಗಾಗಿ ಇಲ್ಲ. ಸೊ ಇವು ಹಿಂಗೆ ಇನ್ವ್ಯಾಲಿಡ್ ಆಗಿಬಿಡ್ತಾವೆ. ಲೈಕ್ ದಿಸ್ ಯು ಕ್ಯಾನ್ ಯೂಸ್ ದಿ ಟೆಸ್ಟ್. ಈಗ ಅಮಂಗ್ 132 ಎಕ್ಸಾಮಿನೀಸ್ ಅಂದರೆ 132 ಜನ ಎಕ್ಸಾಮ್ ಬರೆಯಕ್ಕೆ ಬಂದಿದ್ರು. ಆಫ್ ಅ ಸರ್ಟನ್ ಸ್ಕೂಲ್ ದ ರೇಷಿಯೋ ಆಫ್ ದ ಸಕ್ಸಸ್ಫುಲ್ ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಇಸ್ 9:11. ರೇಷಿಯೋ 9:11 ಕೊಟ್ಟವನು 9 + 2 ಮಾಡ್ಕೊಂಡ್ಬಿಡ್ರಿ, ಅದೇನು ಸಿಗುತ್ತೆ ನಿಮ್ಗೆ 11 ಸಿಗ್ತೈತೆ. ಓಕೆ, ಹ್ಯಾಡ್ 4 ಸ್ಟೂಡೆಂಟ್ಸ್ ಪಾಸ್ಡ್ ದೆನ್ ದ ರೇಷಿಯೋ ಆಫ್ ಸಕ್ಸಸ್ಫುಲ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ವುಡ್ ಹ್ಯಾವ್ ಬೀನ್. ಓಕೆ, ಈಗ ಮತ್ತೆ ನಾವು ರೇಷೋ ಕೇಳಕತ್ತೀವಿ. ಇಲ್ಲಿ ತನಕ ನಿಮ್ಗೆ ನಂಬರ್ಗಳು ಕೇಳಿದ್ದ. ಇಲ್ಲಿ ನಿಮ್ಮ ನಂಬರ್ ನೋಡ್ರಿ ಏನಿದೆ, ರೇಷೋದು 40 ಇದೆ. ಸಮ್ ಆಫ್ ದ ರೇಷೋ 40 ಇದೆ. ಓಕೆ, ಸೊ ಅಲ್ಲಿ ಏನು ಕೇಳೋದು ಹ್ಯಾಡ್ 4 ಸ್ಟೂಡೆಂಟ್ ಪಾಸ್ಡ್ ದೆನ್ ದ ರೇಷೋ ಆಫ್ ಸಕ್ಸಸ್ಫುಲ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ವುಡ್ ಹ್ಯಾವ್ ಬೀನ್. ರೇಷೋ ಅಂತ ಕೇಳತ್ತಾನೆ. ಸೊ ಇದು 11 ಮಗ್ಗಿ ಒಳಗೆ ಇಲ್ಲಿ ಇರುವಂಥ ರೇಷೋ ಬರ್ಬೇಕು ನೋಡ್ರಿ. ಇದನ್ನ ಬಿಟ್ಬಿಡ್ರಿ, ಇದ್ರ ಬಗ್ಗೆ ತಲೆನ ಕೆಡಿಸ್ಕೊಬೇಡ್ರಿ. 11 ಬಂದಿದೆ ರೇಷೋ ಸಮ್ ಮಾಡಿದಾಗ. ಇನ್ನು ಈ ರೇಷೋಗಳನ್ನು ಸಮ್ ಮಾಡಿ ನೋಡಬೇಕು. 11 ಮಗ್ಗಿ ಒಳಗಿರುವಂಥ ನಂಬರ್ ಬರಬೇಕು. ಅದು ಯಾವ್ದು ನೋಡ್ರಿ, 14 + 3 ಮಾಡಿದ್ರಿ ಅಂದ್ರೆ 17 ಬರ್ತಾ ಇದೆ, ಇನ್ವ್ಯಾಲಿಡ್ ಆಯಿತು. 14 + 5 ಮಾಡಿದ್ರಿ 19 ಬರ್ತಾ ಇದೆ, ಇನ್ವ್ಯಾಲಿಡ್ ಆಯಿತು. 28 ಇಲ್ಲಿದೆ ನೋಡ್ರಿ 33. ದಿಸ್ ಈಸ್ ದಿ ರೈಟ್ ಆನ್ಸರ್ ಅಷ್ಟೇ. ಸೊ ಈ ಥರ ನೀವು ಟ್ಯಾಕಲ್ ಮಾಡ್ಬೇಕು ಕ್ವಶನ್ಗಳನ್ನು. ಓಕೆ, ನೆಕ್ಸ್ಟ್ ದ ರೇಷೋ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ದ ಕಾಲೇಜ್. ನೋಡ್ರಿ ಮತ್ತೆ ಇದು ಬಂತು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ದ ಕಾಲೇಜ್ ಏನಿದೆ 5:3 ಇದೆ ಸದ್ಯದ ರೇಷೋ. ಓಕೆ, ಬಾಯ್ಸ್ ಹ್ಯಾವ್ ದ ಕಾಲೇಜ್ ಆ್ಯಂಡ್ 50 ಗರ್ಲ್ಸ್ ಜಾಯಿನ್ ದ ಕಾಲೇಜ್. 50 ಗರ್ಲ್ಸ್ ಏನು ಮಾಡಿದ್ರು ಜಾಯಿನ್ ಆದರು ಅಂದ್ರೆ ಪ್ಲಸ್ ಮಾಡ್ಬೇಕು ಇದನ್ನು. ಅದಾದಮೇಲೆ 50 ಬಾಯ್ಸ್ ಲೀವ್. ನೋಡ್ರಿ ಹುಡುಗರು ಬರೀ ಬಿಡೋ ಕೆಲಸನ ಮಾಡ್ತಾವೆ. ಇವು ಕೊಟ್ಟ ಸಾಲಿ ಸ್ಟಡಿ ಅಂದ್ರೆ ಹಾಗೆ ಬರಂಗಿಲ್ಲ, ಬಿಟ್ರಂತ. 50 ಹುಡುಗಿರು ಹೊಸದಾಗಿ ಸೇಡ್ಕೊಂಡ್ರಂತ. ಹಿಂಗಾದಾಗ ರೇಷೋ ಏನಾಗಿತ್ತು ಅಂತಂದ್ರೆ ಈ ಹಳಿ ರೇಷೋ 5:3 ಏನಿತ್ತಲ್ಲ ಅದೇನಾಯಿತು ರೇಷೋ 9:7 ಆಯ್ತಂತ. 9:7 ಆಯ್ತು. ಈಗ ನೀವು ಏನು ಮಾಡಬೇಕು, ಇಲ್ಲಿ ಟ್ರಾನ್ಸಿಷನ್ ಆಗ್ತಾ ಇದೆ. ಏನಂದ್ರೆ ಹಳಿದ್ರಿಂದ ಹೊಸದು. ನೀವು ಇವೆರಡೂ ರೇಷೋನ ಹಿಡ್ಕೊರಿ. ಓಕೆ, ಈಗ ನೀವು ಏನು ಚೆಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬರ್ದೆ ನೋಡ್ರಿ, ಡಿವಿಸಿಬಿಲಿಟಿ ರೂಲ್ ಆಫ್ 5 and 9 ಬೋತ್ ಚೆಕ್ ಮಾಡ್ಬೇಕು ನೀವು. ಡಿವಿಸಿಬಿಲಿಟಿ ರೂಲ್ ಆಫ್ 5 and 9 ನೀವು ಬೋತ್ ಚೆಕ್ ಮಾಡ್ಬೇಕು. ಸೊ ಅದೊಂದು ಹೇಳೋದು ಮರ್ತಿದ್ದೀನಿ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ಅಲ್ಲೆಲ್ಲೆಲ್ಲೆಲ್ಲೇ ಇದು ಯಾವ ಡಿವಿಸಿಬಿಲಿಟಿ ಕ್ವಶನ್ ಅಂತಂದಾನು ಹಾಕಿದ್ದೀನಿ. ಓಕೆ, ನೀವಾದರೂ ಪ್ರಾಕ್ಟೀಸ್ ಮಾಡುವಾಗ ಇದು ಯಾವ ಡಿವಿಸಿಬಿಲಿಟಿ ನೀವು ಅಪ್ಲೈ ಮಾಡ್ತೀರಿ ಅಂತ ನೀವು ಬರ್ಕೊಂತ ಹೋದಿರಿ ಅಂತಂದ್ರೆ ಆ ಡಿವಿಸಿಬಿಲಿಟಿ ರೂಲ್ ಏನಿರುತ್ತಲ್ಲ ಅದನ್ನು ನೀವು ಹೊಳ್ಳೋಳು ರಿಕಾಲ್ ಮಾಡ್ಕೊತೀರಿ. ಅದು ಅವಾಗ ನಿಮ್ಮ ಮೈಂಡ್ ಒಳಗೆ ಪರ್ಮನೆಂಟಾಗಿ ಸ್ಟೋರ್ ಆಗ್ತೈತಿ. ದಟ್ಸ್ ದ ಓನ್ಲಿ ಇಂಟೆನ್ಷನ್. ಸೊ ಅದನ್ನೊಂದು ಫಾಲೋ ಮಾಡಿರಿ. ಓಕೆ, 5:9. ಈಗ ನೋಡ್ರಿ 5 ಇಂದ
5 and 9 ಬೋತ್ ನೋಡ್ಬೇಕು ನಾನು, ಹೌದಾ. ಈ 9 ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. 5 ಡಿವಿಸಿಬಲ್ ಆಗಬೇಕು ಅಂತಂದ್ರೆ ಏನು ಹೇಳಿದ್ದೆ, ಲಾಸ್ಟ್ 0 ಇರಬೇಕು ಇಲ್ಲ 5 ಇರಬೇಕು. ಇಲ್ಲಿ ನೋಡಿದ್ರಿ ಅಂದ್ರೆ ಎಲ್ಲ ಕಡೆ ಲಾಸ್ಟ್ ಡಿಜಿಟ್ ಏನಿದೆ 0 ಇದೆ, ಅಂದ್ರೆ ಇವೆಲ್ಲಾನು 5 ನಿಂದ ಏನಾಗ್ತಾವು, ಡಿವೈಡ್ ಆಗೇ ಆಗ್ತಾವು. ಆದ್ರೆ ನೀವೇನ್ ಮಾಡ್ಬೇಕಿಲ್ಲಿ 50 ಬಾಯ್ಸ್ ಲೀವ್ ಅಂತ ಕೊಟ್ಟಾನ, ಅಂದ್ರೆ 50 ಕಳೆದು ಏನು ಆಪ್ಷನ್ ಬರ್ತೈತಿ ಅದ್ರಾಗ ನೋಡ್ಬೇಕು ನೀವು. 9 ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಈಗ 50 ಕಳೆಯೋ ನೋಡ್ರಿ, 50 ಕಳೆದ್ನಿ ಅಂತಂದ್ರೆ ಇದು 550 ಆಗ್ತೈತೆ, ಇದು 250 ಆಗ್ತೈತಿ, ಇದೆಷ್ಟು ಆಗ್ತೈತಿ 350 ಆಗ್ತೈತಿ, ಇದೆಷ್ಟು ಆಗ್ತೈತಿ 450 ಆಗ್ತೈತಿ. 50 ಕಳೆದು, ಯಾಕಂತಂದ್ರೆ ಇವು ಓಡಿ ಹೋಗಿದಾವ ಹುಡುಗರು 50, ಹೌದಾ. ಈಗ ಅಬ್ಸರ್ವ್ ಮಾಡ್ರಿ, ಮತ್ ಇವು ಏನಾಗಿದಾವ ಅಂತಂದ್ರೆ ಇವೆಲ್ಲಾನು ಲಾಸ್ಟ್ ಡಿಜಿಟ್ 0 ಇದೆ ಅಂದ್ರೆ ಇವು ಮತ್ತೆ 5ರಿಂದ ಎಲ್ಲ ಡಿವಿಸಿಬಲ್ ಆಗತ್ತಾವ. ಆದ್ರೆ 9ರಿಂದ ಆಗೋವಂಥವ್ ಯಾವ್ದ ನಾವು ಹಿಡಿಬೇಕು. 5 ಮತ್ತು 9 ಎರಡರಿಂದನೂ ಆಗ್ಬೇಕು. ಸೊ ಆ ಆಪ್ಷನ್ ಯಾವುದು ಅಂತಂದ್ರೆ 450. ಬೇಕಾದ್ರೆ ನೀವು ನೋಡ್ರಿ 4 + 5 + 0 ಎಷ್ಟು ಬರುತ್ತೆ, 9. 9 ಈಸ್ ಡಿವಿಸಿಬಲ್ ಬೈ 9. ಸೊ 450 ಕಂಪ್ಲೀಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 9. ಇದು 3 + 5 8 ಕೊಡುತ್ತೆ, ಇದು 7 ಕೊಡುತ್ತೆ, ಇದು 10 ಕೊಡುತ್ತೆ. ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. 5 ಮತ್ತು 9ರಿಂದ ಹೋಗುವಂತ ಒಂದೇ ಒಂದು ಆಪ್ಷನ್ 450. ಆದ್ರಿಂದ ಸರಿಯಾದ ಉತ್ತರ 500. ಸರಿಯಾದ ಉತ್ತರ ಏನು, 500. ಅಂದ್ರೆ ದ ನಂಬರ್ ಆಫ್ ಬಾಯ್ಸ್ ಇನ್ ದ ಕಾಲೇಜ್ ಈಸ್ 500. 50 ಮಂದಿ ಬಿಟ್ಟು ಹೋಗಿದ್ದಾರೆ, ಆಕ್ಚುಲಿ 550 ಇದ್ರಿ ಇವರು. ಓಕೆ, ಸೊ ಎನಿವೆ ಸ್ಟೋರಿ ಒಳಗೆ ಹೋಗೋದು ಬೇಡ, ಇಷ್ಟು ನಿಮ್ಗೆ ಗೊತ್ತಾಗ್ಲಿ. ಈಗ ಇದು ಈ ತರ ಕ್ವಶನ್ಗಳನ್ನು ಕೂಡ ನಿಮ್ಗೆ ಅವನು ಬಹಳ ಕೇಳ್ತಿರ್ತಾನೆ. ಸೊ ಲೆಟ್ಸ್ ಯೂಸ್ ಗ್ರೀನ್. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಡಿವಿಸಿಬಲ್ ಬೈ 3 ಅಂತ ಇದ್ದಾನೆ. ಇದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಡಿವಿಸಿಬಲ್ ಬೈ 3, ದೆನ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಡಿಜಿಟ್ ಇಂಥವನು ಯೋಚನೆ ಮಾಡ್ಬೇಕು ನೀವು. ಮ್ಯಾಕ್ಸಿಮಮ್ ಪಾಸಿಬಲ್ ಅಂಕಿ ಯಾವುದು, ಗರಿಷ್ಠ ಅಂಕಿ ಅಂತಾರೆ ಕನ್ನಡದಾಗ. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಜಾಗದಾಗ ನೀವು ಏನು ಹಾಕ್ತೀರಿ, ಡಿವಿಸಿಬಲ್ ಬೈ 3 ಆಗಬೇಕು ಅಂತ ಕೇಳ್ತಾ ಇದ್ದಾನೆ. ಈಗ ನಿಮ್ಗೆ ನಾನು ಡಿವಿಸಿಬಿಲಿಟಿ ಟೆಸ್ಟ್ ಬೈ 3 ಹೇಳ್ಕೊಟ್ಟಿದ್ದೀನಿ. ನೀವು ಏನು ಮಾಡ್ತೀರಿ, ಎಲ್ಲ ಅಂಕಿಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀರಿ. ಅದು ಕೊಡುವಂಥ ನಂಬರು 3 ಟೇಬಲ್ದಾಗ ಬರ್ತಾ ಇರ್ಬೇಕು. ಈಗ ಅದನ್ನ ಮಾಡಿಬಿಡೋನು. ಇಲ್ಲಿ ಏನು ಮಾಡೋನು, 7 1 6, 7 1 8 ಆಯಿತು, 11 ಆಯಿತು, 16 ಆಯಿತು, 18 ಆಯಿತು, 24 ಆಯಿತು, 32 ಆಯಿತು. ಓಕೆ, 32 ಎಕ್ಸ್ ಎಲ್ಲಾನು ಸೇರಿಸಿದ್ರೆ 32 ಬರ್ತಾ ಇದೆ. ಆ ಎಕ್ಸ್ ಅನ್ನು ನಾವು ಸೇರ್ಸಕ್ಕಾಗಿಲ್ಲ, ಹಂಗೆ ಬಿಡೋನು. ಈ 32ನ ನಾನು ಏನಂತ ಬರಿಬೋದು, ಸಮ್ ಆಫ್ ಡಿಜಿಟು 3 + 2 + ಎಕ್ಸ್ ಅಂತ ಬರಿಬೋದಾ. ಇದೇನಾಯ್ತು, ಈಗ 5 + x ಆಯ್ತು, 5 + x ಆಯ್ತು. ಇನ್ನು ನೀವು ಏನು ಮಾಡಬೇಕು, ಆಪ್ಷನ್ ಅಟ್ಯಾಕಿಗೆ ಹೋಗಬೇಕು. 5ಕ್ಕೆ ಇವು ಒಂದೊಂದನ್ನ ಆ್ಯಡ್ ಮಾಡಿ ನೋಡ್ಬೇಕು. +9 ಮಾಡ್ರಿ 14 ಬರ್ತೈತಿ, 14 3 ಮಗ್ಗಿ ಒಳಗಿದೆಯೇನ ಇಲ್ಲ. +3 ಮಾಡ್ರಿ 8 ಬರ್ತೈತಿ, 8 3 ಮಗ್ಗಿ ಒಳಗಿದೆಯೇನ ಇಲ್ಲ. +5 ಮಾಡ್ರಿ 10 ಬರ್ತೈತಿ, 10 ಅಂತೂ ಇಲ್ವೇ ಇಲ್ಲ. +7 ಮಾಡ್ರಿ 12 ಬರ್ತೈತಿ, +7 ಮಾಡ್ರಿ 12 ಬರ್ತೈತಿ. ಅಂದ್ರೆ ದ ರೈಟ್ ಆನ್ಸರ್ ಇಸ್ 7. ಹಿಂಗೂ ಮಾಡ್ಬೋದಿತ್ತು, ಇನ್ನೊಂದು ಥರನೂ ಮಾಡ್ಬೋದು. ಇನ್ನೊಂದು ಥರ ಹೆಂಗೆ ಮಾಡ್ಬೋದು ಅಂತಂದ್ರೆ ನೀವೇನು ಮಾಡ್ರಿ, ಜಸ್ಟ್ ಇಲ್ಲಿ ನೋಡ್ರಿ, ಇದೇ ಕಾನ್ಸೆಪ್ಟನ್ನು ಮತ್ತೊಂದು ಬೇರೆ ಥರ ಹೇಳ್ತೇನೆ. ಎಲ್ಲಾನು ಆ್ಯಡ್ ಮಾಡ್ಕೊತ ಹೋಗ್ರಿ. 7 1 32 ಆಗ್ತೈತಿ, ಎಲ್ಲಾನು ಆ್ಯಡ್ ಮಾಡಿದ್ರೆ 32 ಆಗ್ತೈತಿ. ಆ ಎಕ್ಸ್ ಜಾಗ ಒಂದು ಖಾಲಿ ಇದೆ. ಓಕೆ, ಅದನ್ನ +x ಅಂತ ಬರ್ಕೊಡ್ರಿ. ಇಲ್ಲಿ 9 ಹಾಕಿ ನೋಡ್ರಿ, 41 ಕೊಡುತ್ತೆ, ಹೌದಾ. 41 ಕೊಡ್ತೈತಿ. 3 ಹಾಕಿ ನೋಡ್ರಿ, 35 ಕೊಡ್ತೈತಿ. 5 ಹಾಕೊಡ್ರಿ, 38 ಕೊಡ್ತೈತಿ. 7 ಹಾಕಿ ನೋಡ್ರಿ, 39 ಕೊಡ್ತೈತಿ. 39 3 ಮಗ್ಗಿ ಒಳಗೆ ಇದೆಯೋ ಇಲ್ವೋ, 100% ಇದೆ. ಹಂಗಾದ್ರೂ ಇದು ಕೂಡ ಆಪ್ಷನ್. ಹಿಂಗೂ ನೀವು ನೋಡ್ಬೋದಾಗಿತ್ತು. ಬಟ್ ದಿಸ್ ಈಸ್ ದಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆಮೇಲೆ ಇನ್ನೊಂದು ನೆನಪಿರಲಿ, 5 + x ಇದ್ದು ಇಫ್ ಯು ಆರ್ ಚೆಕಿಂಗ್ ಫಾರ್ ಡಿವಿಸಿಬಿಲಿಟಿ ಬೈ 3, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ನೆನ್ಪಿಟ್ಕೊಂಡ್ರಿ ಅಂದ್ರೆ ಬಹಳಷ್ಟು ಕ್ವಶನ್ಗಳನ್ನ ಟಕ್ 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 ಅಂತ ಹೊಡೆದು ಹಾಕ್ಬೋದು. 5 + ಸಮ್ ನಂಬರ್ ಇದ್ರೆ 5 + ಸಮ್ ನಂಬರ್ ಇರಬೇಕು, ಡಿವಿಸಿಬಿಲಿಟಿ ಬೈ 3 ಇರಬೇಕು. ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಹಂಗಿದ್ದಾಗ 3 ಪಾಸಿಬಿಲಿಟಿ ಇರ್ತಾವೆ. ಏನಂತಂದ್ರೆ 1 4 7 ನೋಡಿರ್ಬೇಕಾದ್ರೆ 5 + 1 ಎಷ್ಟಾಗುತ್ತೆ, 6 ಆಗ್ತೈತಿ. 6 ಇಸ್ ಡಿವಿಸಿಬಲ್ ಬೈ 3. 5 + 4 ಎಷ್ಟಾಗ್ತೈತಿ, 9 ಆಗ್ತೈತಿ. 9 ಇಸ್ ಡಿವಿಸಿಬಲ್ ಬೈ 3. 5 + 7 ಎಷ್ಟಾಗುತ್ತೆ, 12 ಆಗುತ್ತೆ. 12 ಇಸ್ ಡಿವಿಸಿಬಲ್ ಬೈ 3. ಓಕೆ, ಹೌದಾ. ಬಟ್ ಇಲ್ಲಿ ಏನು ಕೇಳಿದ್ದ, ಮ್ಯಾಕ್ಸಿಮಮ್ ಅಂದಿದ್ದ. ಈ 3ರೊಳಗೆ ಮ್ಯಾಕ್ಸಿಮಮ್ ಯಾರು, 7. ಹಿಂಗೂ ಹೊಡೆದು ಹಾಕ್ಬೋದಿತ್ತು ಇದನ್ನ. ಓಕೆ, ಸೊ ದಿಸ್ 5 + x ಈ ಫಂಡ ನೆನ್ಪಿಟ್ಕೊಡ್ರಿ. 5 + x ಡಿವಿಸಿಬಲ್ ಬೈ 3. 5 ಇರ್ಬೇಕಾ ಮತ್ತೆ, ಅಂದಾಗನ ಇದು ವರ್ಕ್ ಆಗ್ತಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಹೌ ಮೆನಿ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎ, ಅಂದ್ರೆ ಎ ವ್ಯಾಲ್ಯೂ ಕಂಡು ಹಿಡಬೇಕು. ವೇರ್ ಬಿ ಈಸ್ ಅನ್ ಈವನ್ ಡಿಜಿಟ್. ಬಿ ಏನಾಗಿದೆ, ಈವನ್ ಆಗಿದೆ. ಎ ವ್ಯಾಲ್ಯೂ ನಾವು ಕಂಡು ಹಿಡಿಬೇಕಾಗಿದೆ. ಇನ್ ದ ನಂಬರ್, ಇದು ನಂಬರ್ ಇದೆ ಆ್ಯಂಡ್ ಇಟ್ ಈಸ್ ಡಿವಿಸಿಬಲ್ ಬೈ 9. ಮತ್ತು ಡಿವಿಸಿಬಲ್ ಬೈ 9 ಅಂತಂದ್ರೆ ನಾವು ಏನು ಮಾಡಬೇಕು, ಆ್ಯಡ್ ಮಾಡ್ಬೇಕು. ಸೊ ಇವನ್ನೆಲ್ಲ ಈಗ ನಾವು ಮ್ಯಾಲೆ ಆ್ಯಡ್ ಮಾಡಿದ್ವಲ್ಲ, ಹಂಗೆ ಆ್ಯಡ್ ಮಾಡಿ ನೋಡ್ರಿ. ಇಲ್ಲ ಅಂತಂದ್ರೆ ನಾನು ನಿಮ್ಗೆ ಡಿಜಿಟಲ್ ಸಮ್ ಹೇಳಿದ್ದೀನಿ, ಹಂಗೂ ಕೂಡ ನೀವು ಹೊಡೆದಾಕಿ ನೋಡ್ರಿ.
7 2 ಹೊಡೆದಾಕಿದ್ವು ಅಂತಂದ್ರೆ 7 2 9 ಕೊಡ್ತೈತಿ, ಅದು ಹೋಯ್ತು. 5 4 ಹೊಡೆದಾಕೋನು 5 4 9 ಕೊಡ್ತೈತಿ, ಅದು ಹೋಯ್ತು. ಇನ್ನು ಉಳಿದು ಯಾವ್ಯಾವ, A ಒಂದು ಉಳಿದಿದೆ, 1 ಒಂದು ಉಳಿದಿದೆ, B ಒಂದು ಉಳಿದಿದೆ. ಇವನ್ನ ಆ್ಯಡ್ ಮಾಡಿಬಿಡೋನು. A + B + 1 ಅಂತ ಮಾಡ್ತೀನಿ, ಆ್ಯಡ್ ಮಾಡಿ. ಈಗ ಇದು ಡಿವಿಸಿಬಲ್ ಬೈ 9 ಆಗಬೇಕು. ಬಟ್ ಅವೇನು ಹೇಳತ್ತಾನಂತಂದ್ರೆ ನೀವು ಈ ಬಿ ಜಾಗದಲ್ಲಿ ಈವನ್ ನಂಬರ್ ಹಾಕಬೇಕು, ಎ ಜಾಗದಲ್ಲಿ ಏನಾದರೂ ಹಾಕ್ರಿ, ಆಮೇಲೆ ಇಲ್ಲಿ +1 ಇರ್ಬೇಕು. ಅಂದ್ರೆ ಬಿ ಜಾಗನ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಅವ ಅದು ಫಿಕ್ಸ್ ಅಂತ ಹೇಳತ್ತಾನ. ಸೊ ಅಲ್ಲಿ ಈವನ್ ನಂಬರ್ ಬರ್ಕೊಡ್ರಿ. ಈವನ್ ಅಂತಂದ್ರೆ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು, 0 ಆಗಿರ್ಬೇಕು, 2 ಆಗಿರ್ಬೇಕು, 4 ಆಗಿರ್ಬೇಕು, 6 ಆಗಿರ್ಬೇಕು, ಹೌದಾ, 8 ಆಗಿರ್ಬೇಕು. ಓಕೆ, 8 ಆಗಿರ್ಬೇಕು, ಹಿಂಗಾಗಿರ್ಬೇಕು ಇದು. ಓಕೆ, ಈಗ ನಾ ಮತ್ತೆ 10 ತಗೊಳ್ಳಿಲ್ಲ. 10 ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಎನಿವೆ, ಇಷ್ಟ ಆಯಿತು. ಈಗ ಇದು ಇನ್ನು ಏನೇನಾಗಿರ್ಬೇಕು, ಇಲ್ಲಿರುವಂಥ ಆಪ್ಷನ್ಗಳನ್ನು ಒಂದೊಂದು ಬೇಕಾದ್ರೆ ನೀವು ಫಿಟ್ ಮಾಡಿ ನೋಡ್ರಿ ಇಲ್ಲಿ. ಓಕೆ, ಇದೇನಾಗಬೇಕು ಅಂತಂದ್ರೆ 8 ಆಗಬೇಕು. 8 + 0 + 1 ಹಿಂಗೆ 8 ಆಗ್ತೈತಿ. ಇದು 8 ಆದರೆ ಇದು ಟೋಟಲ್ 9 ಆಗ್ತೈತಿ. ದ್ಯಾಟ್ ಈಸ್ ಡಿವಿಸಿಬಲ್ ಬೈ 9 ಆಗ್ತೈತಿ. ಓಕೆ, ಆಮೇಲೆ ನೀವು ಬೇಕಾದ್ರೆ ಇಲ್ಲಿ ಏನು ಹಾಕ್ಬೋದು, ಈಗ ಇದು 2 ಇದೆಯಲ್ಲ, ಇಲ್ಲಿ +1, 2 + 3 ಅಂತಂದ್ರೆ ಇದೇನಾಗ್ಬೋದು, ಇದು 9 ಆಗ್ಬೋದು. ಇದು 9 ಹಾಕಿದ್ರಿ ಅಂತಂದ್ರೆ 9 + 11 12 ಆಗ್ತೈತಿ. 9 ಆಗಂಗಿಲ್ಲ. 12 ಡಿವಿಸಿಬಲ್ ಬೈ ಏನಲ್ಲ, ಇದಲ್ಲ. ಓಕೆ, ಸೊ ಇವನ್ನೆಲ್ಲ ಆಪ್ಷನ್ಗಳನ್ನು ಅಂದ್ರೆ 9 ಇನ್ವ್ಯಾಲಿಡ್ ಐತಿ ಇಲ್ಲಿ. ಓಕೆ, ಆಮೇಲೆ ನೀವು 6 ಹಾಕಿ ನೋಡ್ರಿ. 6 ಹಾಕ್ಬೋದು ಇಲ್ಲಿ. ಸೊ 6, 2 ಆಗ್ತೈತಿ. ಓಕೆ, 6 + 2 ಏನಾಗ್ತೈತಿ, 9 ಡಿವಿಸಿಬಲ್ ಬೈ 9 ಆಗ್ತೈತಿ. 6 ಆಗ್ತಾ ಇದೆ, 8 ಆಗ್ತಾ ಇದೆ, ಹೌದಾ. ಏನು ಕೇಳ್ತಾ ಇದ್ದಾನೆ ಅವನು, ಹೌ ಮೆನಿ ಪಾಸಿಬಲ್ ವ್ಯಾಲ್ಯೂ. ಓಕೆ, ಎಷ್ಟು ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎ ಇದೆ ಅಂತ, ಅಂದರೆ ಎ ಜಾಗದಲ್ಲಿ ಎಷ್ಟು ಪಾಸಿಬಲ್ ವ್ಯಾಲ್ಯೂ ಇದಾವೆ ಅಂತ ಕೇಳ್ತಾ ಇದ್ದಾನೆ. ಸೊ ನಾವು ಇಲ್ಲಿ ಆಪ್ಷನ್ ಥರ ಯೂಸ್ ಮಾಡಲೇಬಾರ್ದು, ಇದನ್ನು ಆಪ್ಷನ್ ಅಟ್ಯಾಕ್ ಅಲ್ಲ. ಇಲ್ಲಿ ಪಾಸಿಬಲ್ ವ್ಯಾಲ್ಯೂಸ್ ಇದಾವ್ರೆ ಅಂದರೆ ಎಷ್ಟು ವ್ಯಾಲ್ಯೂ ಇದಾವೆ ಅಂತ ಇಲ್ಲೇ ನಾವು ಪೇರಿಂಗ್ ಮಾಡ್ಕೋಬೇಕು. ಈಗ ಇದು 4 ಇದೆ, ಇದು 5 ಇದೆ, ಸಾರಿ ಇದು 1 ಇದೆ. 4, 5 ಆಯಿತು. ಇನ್ನು ಇಲ್ಲಿ ಎಷ್ಟು ಬಂದ್ರೆ ನಮಗದು 9 ಟೇಬಲ್ ಒಳಗೆ ಬರ್ತೈತಿ ಅಂತ. 7 ಹಾಕಿದ್ರೆ 11, 8 ಹಾಕಿದ್ರೆ 12, 13, 9 ಹಾಕಿದ್ರೆ 13, 14, 10 ಹಾಕಿದ್ರೆ 14, 15. ಆಮೇಲೆ 10 ಹಾಕೋ ಹಾಗಿಲ್ಲ, ಯಾಕಂದ್ರೆ ನಾವು ಸಿಂಗಲ್ ಡಿಜಿಟ್ ಯೂಸ್ ಮಾಡ್ಬೇಕು, ಅದಕ್ಕೆ ನಾವು 10 ಹಾಕೋ ಹಾಗಿಲ್ಲ. ಸೊ ಏನು ಬರ್ಬೇಕ್ರಿ, ಇದು 4 + 1 5 ಆಯ್ತಾ, 8 6, 1 1 5 6 2 2 6 7 3 4 7 8 4 ಹಾಕ್ಬೇಕು. ಇಲ್ಲಿ ಏನು ಹಾಕ್ಬೇಕು, 4 4 8 9 ಆಗ್ತೈತಿ. ಓಕೆ, ಆಮೇಲೆ ಇಲ್ಲಿ ಏನು ಹಾಕ್ಬೇಕೀಗ, ಇದು 6 ಆಗಿದೆ, ಆಲ್ರೆಡಿ 6 ಆಗಿದೆ ಅಂತಂದರೆ ಸಿಂಗಲ್ ಡಿಜಿಟ್ ಹಾಕ್ಬೇಕಲ್ಲ. ಮತ್ತು 1 6 7 8 2 6 8 2 ಹಾಕ್ಬೋದು. ಇಲ್ಲಿ ಏನು ಹಾಕ್ಬೋದು, 2 ಹಾಕ್ಬೋದು. ಅವಾಗ ಅದು ಡಿವಿಸಿಬಲ್ ಬೈ 9 ಎಲ್ಲ ಆಗಿಬಿಡ್ತಾವೆ. ಆಮೇಲೆ ಇಲ್ಲಿ ಏನು ಹಾಕ್ಬೋದು, ಮ್ಯಾಕ್ಸಿಮಮ್ 9 ಹಾಕ್ಬೋದು. ಇಲ್ಲಿ ನೋಡಿರ್ಬೇಕಾದ್ರೆ 9 17 18, ಮ್ಯಾಕ್ಸಿಮಮ್ 9 ಹಾಕ್ಬೋದು. ಅಂದರೆ ಎಷ್ಟು ಪಾಸಿಬಲ್ ವ್ಯಾಲ್ಯೂ ಅದಾವು, ಏಸ್ ಪಾಸಿಬಲ್ ವ್ಯಾಲ್ಯೂಸ್ 1 2 3 4 5 ಅಂದ್ರೆ ದ ಆನ್ಸರ್ ಇಸ್ ದಿಸ್. ಓಕೆ, ಈಗ ಸರ್ ನೀವು 10 ಯಾಕೆ ಆ್ಯಡ್ ಮಾಡಲಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ಅಂತ ಇಟ್ಕೊಡ್ರಿ. 10 2 ಡಿಜಿಟ್ ಆಗ್ತೈತಿ. 10 ಏನಾಗುತ್ತೆ, 2 ಡಿಜಿಟ್ ಆಗ್ತೈತಿ. ಸಪೋಸ್ ಇವಾಗ ನೀವು ಇದನ್ನು A + B + 1, ಇದು ನಿಮ್ಮದು ಈವನ್ ನಂಬರ್ ಇದೆ, ಯಾವುದು B. ಇದನ್ನು ನೀವು ಬೇಕಾದ್ರೆ ಏನೋ ಒಂದು ಹಾಕಿದ್ರಿ ಅಂತ ಇಟ್ಕೊಡ್ರಿ. ಸೇ ಫಾರ್ ಎಕ್ಸಾಂಪಲ್ ಇದನ್ನು ನೀವು 10 ತೊಗೋತಾ ಇದ್ರಿ, ಇದನ್ನು 10 ತೊಗೊಂಡು ಇದನ್ನು 16 ಮಾಡ್ಕೊತೀರಿ ಅಂದ್ಕೊಡ್ರಿ. ಓಕೆ, ಇದನ್ನು 1 ಮಾಡ್ಕೊತೀರಿ. ಅವಾಗ ಇದೇನಾಗುತ್ತೆ, 27 ಡಿವಿಸಿಬಲ್ ಬೈ ಏನಾಗುತ್ತೆ, 9 ಆಗ್ತೈತಿ. ಓಕೆ, ಬಟ್ ಇದೇನಾಯಿತು, 2 ಡಿಜಿಟ್ ಆಯಿತು. ಅವೇನು ಹೇಳ್ತಾ ಇದ್ದಾನೆ, ಸಿಂಗಲ್ ಡಿಜಿಟ್. ಇದು ಎ ಅನ್ನೋದೇನು ಸಿಂಗಲ್ ಡಿಜಿಟ್. ಇಲ್ಲಿ ನೋಡ್ರಿ, ನಾವು ಡಿಜಿಟ್ಗಳನ್ನ ಆ್ಯಡ್ ಮಾಡಿದ್ದೇವೆ. ಇದು 1 ಡಿಜಿಟ್, ಇದು 1 ಡಿಜಿಟ್, ಇದು 1 ಡಿಜಿಟ್. ದೇ ಆರ್ ದಿ ಸಿಂಗಲ್ ಡಿಜಿಟ್. ಹೀಗಾಗಿ ಎ ಜಾಗದಾಗ ನೀವು 8 ಹಾಕ್ಬೋದು, 6 ಹಾಕ್ಬೋದು, 4 ಹಾಕ್ಬೋದು, 2 ಹಾಕ್ಬೋದು, 9 ಮ್ಯಾಕ್ಸಿಮಮ್ ಹಾಕ್ಬೋದು. 10 11 12 13 14 ಎಲ್ಲ ಹಾಕೋಕ್ಕಾಗಂಗಿಲ್ಲ, ಯಾಕಂದ್ರೆ ಅವೆಲ್ಲ 2 ಡಿಜಿಟ್ಸ್ ಆಗಿಬಿಡ್ತಾವು. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಓಕೆ, ದ್ಯಾಟ್ ವಾಸ್ ವೆರಿ ಗುಡ್ ಕ್ವಶನ್. ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು ಇಲ್ಲಿ. ಓಕೆ, ದ್ಯಾಟ್ ಈಸ್ ಗುಡ್. ಈಗ ಇಲ್ಲಿ ಫೈನ್ ದ ರಿಮೈಂಡರ್ ವೆನ್ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 8. ಅಯ್ಯೋ, ಇಷ್ಟೊಂದು ದೊಡ್ಡ ನಂಬರ್ ಆಯಿತು, 1 0 1 1 2 1 3 1 4 ಸೊ 9 8 9 9 ಅಂತೇಳಿ. ಬಟ್ ಡಿವಿಸಿಬಲ್ ಬೈ 8 ಅಂತ ಅಂದರೆ ಏನು ಹೇಳಿದ್ದೀನಿ, ಲಾಸ್ಟ್ 3 ಡಿಜಿಟ್ ತೊಗೊಳ್ರಿ, ಡಿವೈಡೆಡ್ ಬೈ 8 ಮಾಡಿರಿ. ಅವಾಗ ನಿಮ್ಗೆ ಏನು ರಿಮೈಂಡರ್ ಬರ್ತೈತೆ ನೋಡ್ರಿ, 8 1 8 0 ಬಂತು, 9 8 1 8 1 ಬರ್ತಾ ಇದೆ. ಆಮೇಲೆ 9 ತೊಗೊಳ್ರಿ, 8 2 16 ಮಾಡ್ಕೊಳ್ರಿ. ಅವಾಗ ಎಷ್ಟು ಬರುತ್ತೆ ರಿಮೈಂಡರು, 3 ಬರ್ತೈತಿ. ಇಂಥವು ಚೈಲ್ಡಿಶ್ ಕ್ವಶನ್ಗಳನ್ನು ಕೂಡ ಕೇಳ್ತಾನೆ ಒಂದೊಂದು ಸರಿ, ನಿಮ್ಮ ಲಕ್ ಅದ. ಓಕೆ, ಇಲ್ಲಿ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸಚ್ ದಟ್ ಎ ಈಸ್ ಡಿವಿಸಿಬಲ್ ಬೈ 12. ಓಕೆ,
ಡಿವಿಸಿಬಲ್ ಬೈ 12 ಬಂದ ತಕ್ಷಣ ನೀವು ನೆನಪಾಗಬೇಕು ನಿಮಗೆ, ಇದು 4ರಿಂದನೂ ಹೋಗ್ಬೇಕು, 3ರಿಂದನೂ ಹೋಗ್ಬೇಕು, 4 ಆ್ಯಂಡ್ 3 ಬೋತ್ ಹೋಗ್ಬೇಕು. 4ಇಂದ ಹೋಗಕ್ಕೆ ಲಾಸ್ಟ್ 2 ಡಿಜಿಟ್ ನೋಡಬೇಕು, ಲಾಸ್ಟ್ 2 ಡಿಜಿಟ್ಸ್ ನೋಡಬೇಕು, ಹೌದಾ. 3ನಿಂದ ಹೋಗಕ್ಕೆ ಏನು ಮಾಡಬೇಕು, ಸಮ್ ಮಾಡಬೇಕು, ಸಮ್ ಆಫ್ ಡಿಜಿಟ್ಸ್ ಮಾಡಬೇಕು. ಸೊ ನಾವು ಫಸ್ಟ್ ಏನು ಮಾಡಿಬಿಡೋಣ ಅಂತಂದ್ರೆ ಸಮ್ ಆಫ್ ಡಿಜಿಟ್ಸ ಮಾಡಿಬಿಡೋಣ ನೋಡ್ರಿ, ಅವಾಗ ನಮ್ಗೆ ಐ ಥಿಂಕ್ ವಿ ವಿಲ್ ಗೆಟ್ ದ ಆನ್ಸರ್. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎ, ಓಕೆ. ಎ ವ್ಯಾಲ್ಯೂ ಏನಪ್ಪ ಇದ್ರಾಗ ಅಂತ ಹೇಳಿ. ಸೊ ಅವಾಗಲೇ ಮಾಡಿದ್ವಲ್ಲ, ಹಾಗೆ ಮಾಡಿಬಿಡೋಣ. 5 + 1 6 ಆಯಿತು, 13 ಆಯಿತು, 19 22 26 ಪ್ಲಸ್ ಎ, 26 ಪ್ಲಸ್ ಎ. ಇಲ್ಲಿ 7 ಹಾಕಿದ್ವಿ ಅಂತಂದರೆ ಇದು 33 ಕೊಡ್ತಾ ಇದೆ. 33 3ರಿಂದ ಡಿವಿಸಿಬಲ್ 12ರಿಂದ, ಓಕೆ. ಡಿವಿಸಿಬಲ್ ಬೈ 12 ನೋ, ಓಕೆ. ಸಾರಿ, ನಾವು 3ರಿಂದನೇ ಚೆಕ್ ಮಾಡ್ತಾ ಇದ್ದೇವೆ. 3ರಿಂದ ಡಿವಿಸಿಬಲ್, ಎಸ್. ಆಮೇಲೆ ಪ್ಲಸ್ 8 ಮಾಡೋನು, 34 ಡಿವಿಸಿಬಲ್ ಬೈ 3 ನೋ. 4 ಮಾಡ್ತೀವಿ, ಪ್ಲಸ್ 4 ಮಾಡೋನು 30 ಡಿವಿಸಿಬಲ್ ಬೈ 3 ಎಸ್, ಓಕೆ. ಅದಾದಮೇಲೆ ನಿಮ್ಗೇನು ಹೇಳಿದ್ದೀನಿ ನಾನು, ಟಕ್ 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 1 ಆ್ಯಡ್ ಮಾಡಿ ನೋಡಿದ್ವಿ ಅಂತಂದ್ರೆ 27 ಡಿವಿಸಿಬಲ್ ಬೈ 3, ಅಂದ್ರೆ 3 ಸಂಖ್ಯೆಗಳು ಡಿವಿಸಿಬಲ್ ಬೈ 3 ಬರ್ತಾ ಇದೆ. ಬಟ್ ಇದರಲ್ಲಿ 4ಇಂದ ಡಿವಿಸಿಬಲ್ ಆಗಕ್ಕೆ ಲಾಸ್ಟ್ 2 ಡಿಜಿಟ್ ಏನಾಗಿರ್ಬೇಕು, ಈವನ್ ಆಗಿರ್ಬೇಕು, ಹೌದಾ. ಲಾಸ್ಟ್ 2 ಡಿಜಿಟ್ ಏನಾಗಿರ್ಬೇಕು, ಈವನ್ ಆಗಿರ್ಬೇಕು. ಈವನ್ ಅಂತಂದ್ರೆ ದೇ ಶುಡ್ ಬಿ ಡಿವಿಸಿಬಲ್ ಬೈ 4, ನಾಟ್ ಈವನ್. ಲಾಸ್ಟ್ 2 ಡಿಜಿಟ್ಸು ಡಿವಿಸಿಬಲ್ ಬೈ 4 ಆಗಿರ್ಬೇಕು. ಸೊ ಈಗ ಏನು ಮಾಡೋಣ ಅಂತಂದ್ರೆ 5 + 6 7, 6 ಆಯಿತು, 6 + 7 13 ಆಯಿತು, 13 19 ಆಯಿತು, 22 26 ಅಂತಂದ್ರೆ 2 + 6 ಪ್ಲಸ್ ಹಿಂಗೆ ಬರ್ತಾ ಇದೆ ಎ, ಓಕೆ. ಸೊ 8 + ಎ ಬರ್ತಾ ಇದೆ, 8 + ಎ ಬರ್ತಾ ಇದೆ. ಹಾಂ, ಸೊ 4ಇಂದ ಡಿವಿಸಿಬಲ್ ಆಗ್ಬೇಕಂದ್ರೆ ನಾ ಇಲ್ಲಿ ಎಷ್ಟು ಕುಣಿಸ್ಬೇಕು, 4 ಹಾಕಿಬಿಟ್ನಿ ಅಂದ್ರೆ ಏನಾಗ್ತೈತೆ ನೋಡೋಣ. ಇಲ್ಲಿ 4 ಹಾಕಿಬಿಟ್ನಿ ಅಂತಂದ್ರೆ 2 ಏನಾಗ್ತಾವೆ ನೋಡೋಣ. ಟೋಟಲ್ ಏನಾಗಿತ್ತು, ಇದು 26 ಆಗಿತ್ತು, ಹೌದಾ. 26ಗೆ 4 ಸೇರಿಸಿದ್ನಿ ಅಂತಂದ್ರೆ 30 ಆಗ್ತೈತಿ, ಓಕೆ. ಇಲ್ಲ ಬೇಕಾದ್ರೆ ಇನ್ನೊಂದು ಸಾರಿ ನೀವು ಆ್ಯಡ್ ಮಾಡಿ ನೋಡ್ರಿ. ಈಗೆಲ್ಲ ಆ ಏ ಜಾಗದಾಗ ನಾನು 4 ಬರ್ದೇನೆ. ಈಗ ಯಾಕೆ 4 ಬರ್ದ್ನಿ ಅಂತಂದ್ರೆ ಲಾಸ್ಟಲ್ಲಿ ನಿಮ್ಗೆ 44 ಬರ್ತೈತಿ. 44 ಡಿವಿಸಿಬಲ್ ಬೈ 4 ಆಗಿಬಿಡ್ತೈತಿ. ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಉಳಿದಿರೋ ಎಲ್ಲ ನೋಡ್ರಿ, 5 1 6 6 7 13 13 6 19 19 2 22 22 2 4 26 26 4 30. ಅಂದ್ರೆ ಸಮ್ ಆಫ್ ಡಿಜಿಟ್ ಏನು ಸಿಗ್ತಾ ಇದೆ, 4 ಹಾಕಿದಾಗ 30 ಸಿಗ್ತಾ ಇದೆ. ಇದು ಡಿವಿಸಿಬಲ್ ಬೈ 3 ಆಯಿತು. ಲಾಸ್ಟ್ 2 ಡಿಜಿಟ್ಸ್ ಏನದಾವು, 44 ಅದಾವು. ಇದು ಡಿವಿಸಿಬಲ್ ಬೈ 4 ಆಗ್ತಾ ಇದೆ. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತಂದ್ರೆ ಡಿವಿಸಿಬಲ್ ಬೈ 12 ಆಗ್ತಾ ಇದೆ. ದೆನ್ ದ ರೈಟ್ ನಂಬರ್ ಈಸ್ ದಿಸ್. ಆ್ಯಕ್ಚುಲಿ ಇಲ್ಲೇ ಸಿಕ್ಕಿತ್ತು ನಮ್ಗೆ. ಅದು ಎಲ್ಲಿತ್ತು, ಇಲ್ಲಿತ್ತು ನೋಡ್ರಿ, ಇಲ್ಲಿತ್ತು. ಬಟ್ ಇವೆಲ್ಲ ನೋಡ್ರಿ, ಇವು ದೇ ಆರ್ ನಾಟ್ ಓಕೆ. ಬಟ್ ನಾನು ನಿಮ್ಗೆ ಲಾಸ್ಟ್ 2 ಡಿಜಿಟ್ 4ಇಂದ 44 ಅಂತ ತೋರಿಸ್ಬೇಕಾಗಿತ್ತು. ಇಲ್ಲಾಂದ್ರೆ ನೀವು 30 ಹೆಂಗೆ 4ಇಂದ ಡಿವಿಸಿಬಲ್ ಅನ್ಕೊಂತೀರಿ, 33ನಿಂದ ಡಿವಿಸಿಬಲ್. ಲಾಸ್ಟ್ ಡಿಜಿಟ್ ಇದನ್ನ ಎ ಜಾಗದಾಗ 4 ಬರ್ದ್ನಿ ಅಂತಂದ್ರೆ 30 ಬರ್ತೈತಿ ಡಿಜಿಟ್ ಆಫ್ ಸಮ್, ಓಕೆ. ಸಮ್ ಆಫ್ ಡಿಜಿಟ್ಸ್. ಸೊ ಹಿಂಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಮಾಡಬೇಕಾಗ್ತೈತಿ. ಓಕೆ, ಈ ಕ್ವಶನ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ದ 6 ಡಿಜಿಟ್ ನಂಬರ್ 439xy5 439xy5 is divisible by 125. How many such 6 digit numbers are there ಅಂತ ಕೇಳ್ತಾ ಇದ್ದಾರೆ. 6 ಡಿಜಿಟ್ ನಂಬರ್ಸ್ ಬೇಕು. ಆಮೇಲೆ 125 ಡಿವಿಸಿಬಿಲಿಟಿ ಟೆಸ್ಟ್ ಏನು ಹೇಳಿದ್ದೆ, ಲಾಸ್ಟ್ 3 ಡಿಜಿಟ್ ನೋಡ್ಬೇಕಂದಿದ್ದೆ. ಲಾಸ್ಟ್ 3 ಡಿಜಿಟ್ ಅಂತಂದ್ರೆ ಅವ್ಯಾವು XY5 ಅಂತ ಹೇಳಿ. ಎಸ್ಪೆಷಲಿ ಲಾಸ್ಟ್ ಡಿಜಿಟ್ ನೋಡ್ರಿ 5 ಐತಿ, ಓಕೆ. ನೀವೇನು ಮಾಡ್ರಿ 125th ಟೇಬಲ್ ಹುಡ್ಕೊಂತ ಹೋಗ್ರಿ. 125 1 ಮಾಡ್ರಿ 125 ಸಿಗ್ತಾ ಇದೆ. ಲಾಸ್ಟ್ ಡಿಜಿಟ್ 5 ಬಂತು ಅಂದ್ರೆ ಇದನ್ನು ಕೌಂಟ್ ಮಾಡ್ಬೋದು. ಇದೊಂದು ಅಂತ ಅನ್ಕೊಡ್ರಿ. ಇಂಥವು ಎಷ್ಟು ಇದಾವ ಅಂತ ಕೇಳ್ತಾ ನಾವು. 125 2 ಮಾಡಿದ್ರಿ ಅಂತಂದ್ರೆ ನಿಮಗೆ 250 ಬರ್ತೈತೆ, ಹೌದಾ. ಬಟ್ ಇಲ್ಲಿ ಲಾಸ್ಟ್ ಡಿಜಿಟ್ 0 ಬರ್ತಾ ಇದೆ, ಇಲ್ಲಿ ಏನಿದೆ 5 ಇದೆ. ಹೀಗಾಗಿ ಇದನ್ನು ನಾವು ಕೌಂಟ್ ಮಾಡೋ ಹಾಗಿಲ್ಲ. ಹಂಗಂದ್ರೆ ಅರ್ಥ ಏನು, 125 3 ಮಾಡ್ಬೇಕೀಗ. 125 3 ಮಾಡಿದ್ವಿ ಅಂತಂದ್ರೆ 375 ಬರ್ತಾ ಇದೆ. ಸೊ ಇಲ್ಲೂ ಲಾಸ್ಟ್ ಡಿಜಿಟ್ 5 ಇದೆ, ಇಲ್ಲೂ ಲಾಸ್ಟ್ ಡಿಜಿಟ್ 5 ಇದೆ. ಇದನ್ನು ಕೌಂಟ್ ಮಾಡ್ಬೋದು. ಇದೊಂದು ಲಾಗು ಆಗ್ತೈತಿ. ಎರಡನೇದು ಸಿಕ್ತೀಗ. ಹಂಗಾದ್ರೆ ಆಡ್ ಮಲ್ಟಿಪಲ್ಸ್ ಮಾಡ್ಕೊತ ಹೋಗ್ಬೇಕು, ಓಕೆ. ಸೊ ಈಗ 4 ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, 5 ಮಾಡೋಣ. 5 ಮಾಡಿದ್ವಿ ಅಂತಂದ್ರೆ 625 ಸಿಗ್ತಾ ಇದೆ. ಇಲ್ಲೊಂದಿದೆ. ಸೊ ಇದು ಮೂರನೇದಾಯಿತು. ಹಂಗೆ ಏನು ಮಾಡೋಣ ಅಂತಂದ್ರೆ 6 ಮಾಡೋದು ಬೇಡ, 7 ಮಾಡೋಣ. 125 7 ಮಾಡೋಣ. ಇದೆಷ್ಟು ಸಿಗುತ್ತೆ, 700 840 25 ಅಲ್ಲ, ಹಾಂ 700 840 7 5 35 ಅಂದ್ರೆ
875 ಸಿಗ್ತಾ ಇದೆ. ಸೊ ಇದನ್ನು ಕೌಂಟ್ ಮಾಡ್ಕೋಬಹುದು 4 ಅಂತ ಹೇಳಿ. ಇನ್ನೇನು ಮಾಡೋನು 125 8 ಬೇಡ 9 ಮಾಡೋನು 900 900 180 900 180 ಅಂದ್ರೆ 1080 ಆಗಿಬಿಡ್ತಾ ಇಲ್ಲಿ. ಮತ್ತು ಅದಕ್ಕೆ ಇದನ್ನು ಸೇರಿಸ್ಬೇಕು 45 900 ಆಮೇಲೆ 180 ಪ್ಲಸ್ 45. ಸೊ ಇದು 5 ಆಯಿತು, 8 4 12 ಆಯಿತು, 9 10 11 ಆಯ್ತು, 1125 ಆಯ್ತು. ಇದು ನೋಡ್ರಿ ಏನು ಬರ್ತಾ ಇದೆ 4 ಡಿಜಿಟ್ ನಂಬರ್ ಬಂದ್ಬಿಡ್ತು. ಇಲ್ಲಿ 4 ಡಿಜಿಟ್ ನಂಬರ್ ಇದು 4 ಡಿಜಿಟ್ ಆಗಿಬಿಡ್ತು ಅಂತಂದ್ರೆ ಇವು ಎಷ್ಟು ಇರಬೇಕು 6 ಡಿಜಿಟ್ ಇರಬೇಕು. ಇಲ್ಲಿ 4 ಡಿಜಿಟ್ ಆಯಿತು ಅಂತಂದ್ರೆ ಇವಕ್ಕೆ ಇನ್ನೊಂದು ಡಿಜಿಟ್ ಆ್ಯಡ್ ಆಗಿಬಿಡ್ತೈತಿ. ಅಂದರೆ ಇವೇನಾಗ್ತೈತಿ ನಂಬರ್ 7 ಡಿಜಿಟ್ ಆಗ್ತೈತಿ. ಹೀಗಾಗಿ ನಾವು ಈ ಆಪ್ಷನನ್ನು ಇನ್ವ್ಯಾಲಿಡ್ ಮಾಡ್ಕೋಬೇಕು. ಅಲ್ಲಿಗೆ ನಮ್ಗೆ ಎಷ್ಟು ಸಿಕ್ಕು 1 2 3 4. ಅಂದರೆ ಇದರ ಆನ್ಸರು 4 ಪಾಸಿಬಲ್ 6 ಡಿಜಿಟ್ ನಂಬರ್ಸ್ ಇದೆ ಅಂತ. ದಟ್ಸ್ ಇಟ್. ಓಕೆ, so this is one more and last question. Let's see, this is also very beautiful. How many 5 digit numbers are of the form xx yx divisible by 44 ಅಂದಿದ್ದಾನೆ. ಓಕೆ, ಈಗ 44 ನಮಗೆ ಗೊತ್ತಿಲ್ಲ, ಬಟ್ ನಮಗೆ 11 ಗೊತ್ತಿದೆ. ಹೌದಾ, 44 ಡಿವಿಸಿಬಲ್ ಅಂತಂದ್ರೆ ಏನು, ಅದು 11 ಇಂದನೂ ಹೋಗ್ಬೇಕು 4ರಿಂದನೂ ಹೋಗ್ಬೇಕು, 11 ಇಂದನೂ ಹೋಗ್ಬೇಕು 4ರಿಂದನೂ ಹೋಗ್ಬೇಕು. ಹಂಗಾದ್ರೆ ಮೊದಲು 11 ಚೆಕ್ ಮಾಡೋಣ. 11 ಏನು ಮಾಡ್ತೀವಿ ನಾವು, ಸಿಂಪಲ್ ಆಗಿ ನಾ ಹೇಳಿರೋ ಟ್ರಿಕ್, ಇದನ್ನ ಮೈನಸ್ ಮಾಡ್ಬೇಕು. ಎಕ್ಸ್ ಮೈನಸ್ ಎಕ್ಸ್ ಏನು ಬಂತು 0 ಬಂತು. ಇದನ್ನ ಮೈನಸ್ ಮಾಡಬೇಕು, y ಮೈನಸ್ ಎಕ್ಸ್ ಬಂತು. ಹಂಗದು y ಮೈನಸ್ ಎಕ್ಸ್ ಇಸ್ y ಮೈನಸ್ ಎಕ್ಸ್, ಏನು 0 ಬರಲಿಲ್ಲ. ಇಲ್ಲಿ ಕೊನೆಗೆ ಇನ್ನೊಂದು ಎಕ್ಸ್ ಇದೆ, ಅದನ್ನು ಎಕ್ಸ್. ಓಕೆ, ಸೊ ಇವನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಇಲ್ಲೇನಿದೆ 0 ಇದೆ, 0 ಆ್ಯಡ್ ಮಾಡ್ಕೊಡ್ರಿ. ಪ್ಲಸ್ ಇದೇನಿದೆ y ಮೈನಸ್ ಎಕ್ಸ್ ಇದೆ, ಇದೇನಿದೆ ಪ್ಲಸ್ ಎಕ್ಸ್ ಇದೆ. ಇಲ್ಲಿ ನೋಡ್ರಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಅಂದ್ರೆ y ಈಕ್ವಲ್ ಟು ಎಷ್ಟು ಬರ್ತೈತೆ ನಿಮ್ಗೆ 0 ಬರತೈತಿ. ಅಂದ್ರೆ ಅದರ ಅರ್ಥ ಏನು, ಎಕ್ಸ್ ಎಕ್ಸ್ y ಜಾಗದಾಗ 0 ಐತಿ, ಈ ಕಡೆ ಎಕ್ಸ್ ಎಕ್ಸ್ ಇರಬೇಕು. ಓಕೆ, ಸೊ ಈಗ ಇದು 11 ಇಂದ ಡಿವೈಡ್ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ 0 ಬಂತಲ್ಲ, ನಾನೇನು ಹೇಳಿದ್ದೆ 11 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಹಿಂಗೆಲ್ಲ ಕಳೆದು ಅವುಗಳನ್ನು ಆ್ಯಡ್ ಮಾಡಿ ನೋಡಿದಾಗ, ಹಿಂಗೆಲ್ಲ ಕಳೆದು ಅವುಗಳನ್ನು ಆ್ಯಡ್ ಮಾಡಿ ನೋಡಿದಾಗ 0 ಬರ್ಬೋದು, 11 ಬರ್ಬೋದು, 11 ಮಲ್ಟಿಪಲ್ ಬರ್ಬೋದು. ಅಂದರೆ ಇದು 11 ಇಂದ ಪಾಸ್ ಆಯ್ತು. ಇನ್ನು 4ರಿಂದ ಪಾಸ್ ಆಗಬೇಕು ಅಂತಂದ್ರೆ ಲಾಸ್ಟ್ 2 ಡಿಜಿಟ್ಸ್ ನೋಡಬೇಕು, ಅವು 4ರಿಂದ ಹೋಗೋದಿರಬೇಕು. ಹಾಗಾದ್ರೆ ಇಲ್ಲಿ 44 ಬರೆದು ಬಿಡ್ತೇನೆ, ಇಲ್ಲಿ 0 ಬರಿತೇನೆ. ಇವು ಎಕ್ಸ್ ಎಕ್ಸ್ 44 ಆದ್ರೆ ಇವು 44 ಅದು 100%. ಯಾಕಂದ್ರೆ ಇವು ಎರಡು ಒಂದವು, ಹೌದ್ರಿ. ಹಂಗಾಗಿ ಆಮೇಲೆ ಇನ್ನೊಂದು ಏನು ಬರ್ಕೊಳ್ಳೋಣ ಅಂದ್ರೆ 88 ಬರ್ಕೊಳ್ಳೋಣ, ಇಲ್ಲೂ 88 ಬರ್ಕೊಳ್ಳೋಣ. ಇವು 4ರಿಂದ ಹೋಗ್ತೈತಿ, ಇದು 4 11 2ರಿಂದ ಹೋಗ್ತಾವೆ. ಹಂಗೆ ನೀವು ನೋಡಿದ್ರಿ ಅಂತಂದ್ರೆ ಆ್ಯಕ್ಚುಲಿ 99 099 ಇದು 11ರಿಂದ ಹೋಗ್ತೈತಿ. ಬಟ್ ಇದು 4ರಿಂದ ಹೋಗಲ್ಲ, 4ರಿಂದ ಹೋಗಲ್ಲ ಇದು. ಹೀಗಾಗಿ ನಾವು ಇಂಥವೆಲ್ಲ ಹುಡ್ಕೋಂತ ಹೋಗ್ಬಾರ್ದು. ನಾವು ಇವು ಎರಡಕ್ಕನ ಸ್ಟಾಪ್ ಆಗಬೇಕು. ಇವು ದೇ ಗೋ ಬೈ 11 and 4 ಬೋತ್. ದೇ ಗೋ ಬೈ 11 and 4 ಬೋತ್. ಅಂದರೆ ಎಷ್ಟು ಅದಾವು, 2 ಅದಾವಂತ ಟಿಕ್ ಮಾಡ್ಬೋದು. ಓಕೆ, ಸೊ ದಟ್ಸ್ ಆಲ್. ಐ ಥಿಂಕ್ ವಿ ಹ್ಯಾವ್ ಡನ್ ವೆರಿ ಗುಡ್ ನಂಬರ್ ಆಫ್ ಸಮ್ಸ್. ಓಕೆ, ಇನ್ನೊಂದಷ್ಟು ಕ್ವಶನ್ಗಳನ್ನು ಡಿವಿಸಿಬಿಲಿಟಿ ಟೆಸ್ಟ್ ಮೇಲೆ ನಾನು ಮಾಡ್ತೀನಿ, ನಮ್ಮ ಎಕ್ಸ್ಕ್ಲೂಸಿವ್ ಸೆಷನಲ್ಲಿ ಅದನ್ನು ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಇವೆಲ್ಲ ಬೇಸಿಕ್ ನಿಮ್ಗೆ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ನಾಳೆ ನಮ್ಮ ಎಕ್ಸ್ಕ್ಲೂಸಿವ್ ಸೆಷನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಸೇರ್ಕೊಂಡ್ಮೇಲೆ ನಿಮ್ಮ ಬೇಸಿಕ್ಸ್ ಕ್ಲಿಯರ್ ಇರಬೇಕು. ಓಕೆ, ಸೊ ದ್ಯಾಟ್ ಯು ಕ್ಯಾನ್ ಕ್ರ್ಯಾಕ್ ಆಪ್ಟಿಟ್ಯೂಡ್ ಟೆಸ್ಟ್. ಓಕೆ, so anyways, thank you so much and let's meet in the next session. Bye bye, take care, love you all.